ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ನಾಲೆಗಳಿಗೆ ನೀರು ಹರಿಸಲು ಒತ್ತಾಯ. ಮಂಡ್ಯದಲ್ಲಿ ಮೈಸೂರು ಹೆದ್ದಾರಿ ತಡೆದು ಹೋರಾಟ. ಬೇಡಿಕೆಗೆ ಸ್ಪಂದಿಸದಿದ್ದರೆ ಮಂಡ್ಯ ಬಂದ್ ಎಚ್ಚರಿಕೆ. ಹಲಗೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಕಮಿಷನ್ ಆರೋಪ. ಎಚ್ಡಿಕೆ ಆರೋಪಕ್ಕೆ ಕದಲೂರು ಉದಯ್ ತಿರುಗೇಟು. ನಿರಂತರ ಬಾಣಂತಿಯರ ಸಾವು ಪ್ರಕರಣ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರಿಂದ ಮಂಡ್ಯದಲ್ಲಿ ಪ್ರತಿಭಟನೆ. ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಲು ಒತ್ತಾಯ. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರ ಏರಿಕೆಗೆ ವ್ಯಾಪಕ ಖಂಡನೆ. ಮಳವಳ್ಳಿಯಲ್ಲಿ ಸಿಪಿಐಎಂ ಆಕ್ರೋಶ. ಕೂಡಲೇ ಬೆಲೆ ಏರಿಕೆ ಇಳಿಸಲು ತಾಕೀತು. ಜನವರಿ 9ರಿಂದ ಕೆವಿ ಶಂಕರಗೌಡ ನಾಟಕೋತ್ಸವ. 3 ದಿನಗಳ ನಾಟಕದ ಪೋಸ್ಟರ್ ಬಿಡುಗಡೆ. ಕರ್ನಾಟಕ ನಾಟಕ ಅಕಾಡೆಮಿ ಸಹಯೋಗ. ಪೂತಿನ ಟ್ರಸ್ಟ್ ವತಿಯಿಂದ ಹಲವು ಕಾರ್ಯಕ್ರಮ ರೂಪಿಸಲು ನಿರ್ಧಾರ. ಸಮಾಜಮುಖಿ ಕಾರ್ಯಕ್ಕೆ ಸಹಕಾರ ನೀಡುವ ಭರವಸೆ ನೀಡಿದ ಪೂತಿನ ಪುತ್ರಿ ಕೃಷ್ಣೇಗೌಡ ನೇಮಕಕ್ಕೆ ಗಣ್ಯರ ಪ್ರಶಂಸೆ. ನಾಲೆಗಳಿಗೆ ನೀರು ಹರಿಸಲು ಒತ್ತಾಯಿಸಿ ಮಂಡ್ಯದಲ್ಲಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗಿದೆ. ಕಾವೇರಿ ಭಾಗದ ಬೆಳೆಗಳಿಗೆ ತಕ್ಷಣಕ್ಕೆ ನೀರು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇತ್ತೀಚೆಗೆ ನಡೆದಂಥ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಮಾಡಿದರು. ಅದೇನಂತಂದರೆ ನಾಲೆಗಳಿಗೆ ನೀರು ಬಿಡೋದಕ್ಕೆ ಸಾಕಷ್ಟು ನೀರಿದೆ KRSನಲ್ಲಿ, ಹಾಗಾಗಿ ಏನು ನೀರಿನ ಸಮಸ್ಯೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಭಾಗಶಃ ಈ ಟೈಮಲ್ಲಿ ಡಿಸೆಂಬರ್ ಜನವರಿ ತಿಂಗಳಿನಲ್ಲಿ ನೀರು ತುಂಬಿರುವಂಥದ್ದು ಪ್ರಥಮ ನನ್ನ ಪ್ರಕಾರ KRSನಲ್ಲಿ, ಹಾಗಾಗಿ ನೀರಿಗೆ ಸಮಸ್ಯೆ ಇಲ್ಲ ಅನ್ನುವಂಥ ಮಾತನ್ನು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸೊ ಮನವಿ ಬಹುಶಃ ಜಿಲ್ಲಾಡಳಿತ ತಲುಪಿರೋದ್ರಿಂದ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಕರೆದು ನೀರು ಬಿಡುಗಡೆಗೆ ಚರ್ಚೆ ಮಾಡಲಾಗುವುದು ಅನ್ನುವಂಥ ಮಾತನ್ನು ಹಿಂದೆ ಮಿನಿಸ್ಟರ್ ಬಂದಿದ್ದಾಗ ಅದನ್ನು ಕೇಳಿದರು. ಅದಕ್ಕೆ ಜಿಲ್ಲಾಧಿಕಾರಿಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಬಹುಶಃ ರೈತರ ಈ ಒಂದು ಮನವಿ ಬಹುಶಃ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದರೆ ಅಥವಾ ನೀರಾವರಿ ಸಮಿತಿ ಸಭೆಯಲ್ಲಿ ಚರ್ಚೆ ಆದ ನಂತರ ಬಹುಶಃ ನೀರು ಬಿಡುಗಡೆಗೆ ಆದೇಶ ಬಿದ್ದು ಬೀಳ್ಬೋದು. ಅವರ ಎಚ್ಚರಿಕೆ ಏನಂತಂದರೆ ನೀರು ಬಿಡುಗಡೆಗೆ ಆದೇಶ ಕೊಡದೇ ಇದ್ದರೆ ಮಂಡ್ಯ ಬಂದ್ ಮಾಡೋದಕ್ಕೂ ಕೂಡ ನಾವು ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ. ನಾಲೆಗಳಿಗೆ ನೀರು ಹರಿಸಲು ಒತ್ತಾಯಿಸಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಡೆದ ರೈತರ ಪ್ರತಿಭಟನೆಯಲ್ಲಿ 100 ಮಂದಿ ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕನ್ನಂಬಾಡಿ ಅಣೆಕಟ್ಟು ತುಂಬಿದ್ರೂ ನಾಲೆ ನೀರು ಬಿಡುತ್ತಿಲ್ಲ ಅಂತ ಆಕ್ರೋಶಪಡಿಸಿದರು. ಕನ್ನಂಬಾಡಿಯಲ್ಲಿ ಅಣೆಕಟ್ಟು ತುಂಬಿದ್ರೂ ನಾಲೆಗಳಿಗೆ ನೀರು ಬಿಡುತ್ತಿಲ್ಲ, ನಾಳೆಯಿಂದಲೇ ವಿಸಿ ನಾಲೆಗೆ ನೀರು ಬಿಡಬೇಕು ಅಂತ ರೈತರು ಆಗ್ರಹಿಸಿದರು. ರೈತರ ಹೋರಾಟಕ್ಕೆ ಮಾಜಿ MLC KT ಶ್ರೀಕಂಠೇಗೌಡ ಕೂಡ ಸಾಥ್ ನೀಡಿದರು. ಈ ಬೆಲೆ ಹೆಚ್ಚಳವನ್ನು ಕೈ ಬಿಡಬೇಕು. ಬಹಳ ಮುಖ್ಯವಾಗಿ ನೀರನ್ನು ನಾಳೆಯಿಂದಲೇ ನಾಲೆಗಳಲ್ಲಿ ಹರಿಸ್ತಕ್ಕಂಥ ಕೆಲಸಕ್ಕೆ ನೀವು ಮುಂದಾಗಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಾ, ಒಂದು ವೇಳೆ ನಮ್ಮ ಈ ಹೋರಾಟಕ್ಕೆ ನೀವು ಮಾಡಿದ್ದು ನೀರು ಹರಿಸ್ತೇ ಹೋದರೆ ಇಡೀ ಜಿಲ್ಲೆಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ. ಇಡೀ ಮಂಡ್ಯ ಜಿಲ್ಲೆ ಬಂದ್ಗೆ ನಾವು ಕರೆ ಕೊಡಬೇಕಾಗಿರುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ, ಉಸ್ತುವಾರಿ ಸಚಿವರಿಗೆ, ನೀರಾವರಿ ಸಲಹಾ ಸಮಿತಿಗೆ ಈ ಮೂಲಕ ಕೂಡ ಬಯಸ್ತೇವೆ. ನಾಳೆ ನಡೆಯುವ ಸಭೆಯಲ್ಲಿ ರೈತರ ಪರ ನಿಲುವು ತೆಗೆದುಕೊಳ್ಳಬೇಕು. ನಿರಂತರವಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ನೀರಿಲ್ಲದ ರೈತರ ಬೆಳೆ ಸರ್ವನಾಶವಾಗಿದೆ. ಇರುವ ಬೆಳೆ ಉಳಿಸಿಕೊಳ್ಳಲು ನಾಲೆಗಳಿಗೆ ನೀರು ಬಿಡಬೇಕು ಅಂತ ಪ್ರತಿಭಟನೆ ನಿರತ ಮುಖಂಡರು ಒತ್ತಾಯಿಸಿದರು. ನಾಳೆಯಿಂದ ನಾಲೆಗೆ ನೀರು ಬಿಡದಿದ್ದರೆ ಮಂಡ್ಯ ಬಂದ್ ಮಾಡುವುದಾಗಿ ಅವರು ಎಚ್ಚರಿಕೆ ನೀಡಿದರು. ನಾಳೆ ನೀರಾವರಿ ಸಲಹಾ ಸಮಿತಿ ಸಭೆ ಇದೆ. ಸಭೆಯ ಮುಂಚಿತವಾಗಿ ನಾವು ರೈತರ ಆಗ್ರಹ ಏನಪ್ಪ ಅಂತಂದರೆ, ಕಳೆದ 2 ವರ್ಷಗಳಿಂದ ನೀರಿದ್ದರೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸಿ ನಮ್ಮ ರೈತರಿಗೆ ಪಡಬಾರದ ಕಷ್ಟವನ್ನು, ಬೆಳೆಯನ್ನು ಒಣಗಿಸ್ಕೊಂಡು ಆರ್ಥಿಕವಾಗಿ ತುಂಬ ನಷ್ಟ ಹೊಂದಿರತಕ್ಕಂಥದ್ದು ಈ ಭಾಗದ ಮಂಡ್ಯ ಜಿಲ್ಲಾ ಭಾಗದ ರೈತರು. ಆದರೆ ಇವತ್ತು ಏನು 124 ಅಡಿ ನೀರು ಕಟ್ಟೆಯಲ್ಲಿ ತುಂಬಿದರೂ ಕೂಡ ಇವತ್ತು ನಮ್ಮೆಲ್ಲರಿಗೂ ಕೂಡ ಎಲ್ಲ ನಾಲೆಗಳಿಗೆ ನೀರನ್ನು ಆನ್ ಆ್ಯಂಡ್ ಆಫ್ ಪ್ರಕಾರ ನೀರನ್ನು ಹರಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮತ್ತು ಆ ಒಂದು ವ್ಯವಸ್ಥೆ ಒಳಗಡೆ ಈ ಕಬ್ಬು ಇರ್ಬೋದು, ಭತ್ತ ಇರ್ಬೋದು, ಏನು ಸ್ಟ್ಯಾಂಡಿಂಗ್ ಕ್ರಾಪು ಮತ್ತು ಎಲ್ಲ ಬೆಳೆಗಳಿಗೆ ಅನುಕೂಲ ಆಗೋ ನಿಟ್ಟಲ್ಲಿ ಈ ಸರ್ಕಾರ ಮತ್ತು ಜಿಲ್ಲಾಡಳಿತ, ಉಸ್ತುವಾರಿ ಮಂತ್ರಿ ಕ್ರಮ ತಗೊಳ್ಬೇಕು ಅಂತೇಳಿ ಆಗ್ರಹಿಸ್ತಾ ಎಲ್ಲ ರೈತ ಬಾಂಧವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋಂಥ ನಿಟ್ಟಲ್ಲಿ ನಾವು ಅವರಿಗೆ ಒತ್ತಾಯಪಡಿಸ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಇಂಡೋಳಿ ಚಂದ್ರಶೇಖರ್, ಅಣ್ಣೂರು ಮಹೇಂದ್ರ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. KSRTC ಬಸ್ ಪ್ರಯಾಣ ದರ ಏರಿಕೆ ಕ್ರಮವನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮಳವಳ್ಳಿ ಪಟ್ಟಣದಲ್ಲಿ CPIM ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. KSRTC ಬಸ್ ದರ ನಿಜಕ್ಕೂ ಗಾಯದ ಮೇಲೆ ಬರ ಎಳೆದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವಂಥದ್ದು. ಒಂದು ಕಡೆ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಡಿಯಲ್ಲಿ ಶಕ್ತಿ ಯೋಜನೆಯನ್ವಯ ಮಹಿಳೆಯರಿಗೆ ಫ್ರೀಯಾಗಿ ಓಡಾಡುವಂಥ ಒಂದು ವ್ಯವಸ್ಥೆ, ಮತ್ತೊಂದು ಕಡೆ ಪುರುಷರಿಗೆ ಯಾರಿದ್ದಾರೆ ಅವರಿಗೆಲ್ಲ ಡಬಲ್ ಚಾರ್ಜ್ ಕಟ್ಟುವಂಥ ಪ್ರಯತ್ನ. ಸೊ ವಿಪಕ್ಷಗಳು ಹೇಳುವ ಹಾಗೆ ಒಂದು ರೀತಿ ಅಲ್ಲಿ ತೆಗೆದು ಇಲ್ಲಿಗೆ ಹಾಕುವ ಅನ್ನೋ ಹಾಗೆ ಒಂದು
ಪ್ರಯತ್ನ ಆಗಿದೆ ಸರ್ಕಾರದ ವತಿಯಿಂದ. ನಿಜಕ್ಕೂ ಇವತ್ತಿನ ಸಂದರ್ಭಕ್ಕೆ ಬೆಲೆಗಳು ಏರಿಕೆಯಾಗಿರುವ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ KSRTC ಬಸ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ನಿಜಕ್ಕೂ ಒಂದು ರೀತಿ ಸರ್ಕಾರದ ಧೋರಣೆ ಅದು ಖಂಡನೀಯ ಅನ್ನುವಂಥದ್ದು ವಿವಿಧ ಸಂಘಟನೆಗಳ ವಿಪಕ್ಷಗಳ ಆರೋಪ ಆಗಿದೆ. ರಾಜ್ಯ ಸರ್ಕಾರ KSRTC ಬಸ್ ಪ್ರಯಾಣ ದರ ಏರಿಕೆ ಮಾಡಿರುವ ಕ್ರಮವನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ CPIM ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇಲ್ಲಿನ KSRTC ಬಸ್ ನಿಲ್ದಾಣದ ಮುಂಭಾಗ ನೆರೆದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ CPIMನ ಜಿಲ್ಲಾ ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಇನ್ನೆಲ್ ಭರತರಾಜ್ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ನೆಪದಲ್ಲಿ ಬಸ್ ಪ್ರಯಾಣ ದರವನ್ನು 15% ಏರಿಕೆ ಮಾಡುವ ಮೂಲಕ ಬಡವರ ಬದುಕಿನ ಮೇಲೆ ಬರ ಇಳಿಯುವ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಅಂತ ಸರ್ಕಾರದ ಕ್ರಮವನ್ನು ಖಂಡಿಸಿದರು. ಈಗಾಗಲೇ ಎಲ್ಲ ದಿನಬಳಕೆ ಪದಾರ್ಥಗಳ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಬಡ ಮಧ್ಯಮ ವರ್ಗದ ಜನರಿಗೆ ಈ ಬಸ್ ಪ್ರಯಾಣ ದರ ಏರಿಕೆ ಇನ್ನಷ್ಟು ಹೊರೆಯಾಗುವುದರಿಂದ ಕೂಡಲೇ ಈ ದರ ಏರಿಕೆಯನ್ನು ವಾಪಸ್ ಪಡೆಯಬೇಕು ಅಂತ ಒತ್ತಾಯಿಸಿದರು. ಗ್ಯಾರಂಟಿ ಯೋಜನೆಗಳ ನಷ್ಟ, ಶಾಸಕರು, ಸಚಿವರು, ಹಿರಿಯ ಅಧಿಕಾರಿಗಳ ವೇತನ ಹೆಚ್ಚಳ ಸೇರಿದಂತೆ ಸರ್ಕಾರದ ದುಂದು ವೆಚ್ಚಗಳನ್ನು ಜನಸಾಮಾನ್ಯರ ಮೇಲೆ ಹೇರುವ ಸಲುವಾಗಿ ಈ ಪ್ರಯಾಣ ದರ ಹೆಚ್ಚಳ ಮಾಡಲಾಗಿದೆ. ಜೊತೆಗೆ ಸರ್ಕಾರ ಈಗಾಗಲೇ ಖರೀದಿಸಿರುವ ಅಶ್ವಮೇಧ ಬಸ್ಗಳು ಯಾವುದೇ ರೀತಿಯ ಪ್ರಯಾಣದ ಹೊಸ ಕಲ್ಪನೆ ನೀಡದೆ ಕಳಪೆ ಗುಣಮಟ್ಟದ ಬಸ್ಗಳಾಗಿದ್ದು, ತಮಿಳುನಾಡು ಸರ್ಕಾರ ತಿರಸ್ಕರಿಸಿದ ಬಸ್ಗಳನ್ನು ಕಮಿಷನ್ ಆಸೆಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಖರೀದಿಸಿ ಈ ಅನಗತ್ಯ ವೆಚ್ಚವನ್ನು ಜನಸಾಮಾನ್ಯರ ಮೇಲೆ ಹಾಕುವ ಸಲುವಾಗಿ ಪ್ರಯಾಣ ದರ ಏರಿಕೆ ಮಾಡಲಾಗಿದೆ ಅಂತ ಆರೋಪಿಸಿದರು. ಕೂಡಲೇ ದರ ಏರಿಕೆ ಕೈಬಿಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಅಶ್ವಮೇಧ ಅನ್ನುವಂಥ ಹೆಸರಿನಲ್ಲಿ ಬಸ್ಸನ್ನು ಖರೀದಿ ಮಾಡಿದ್ದಾರೆ. ಆದರೆ ನಾವು ಹಲವಾರು ಸಂದರ್ಭದಲ್ಲಿ ಪ್ರಯಾಣಿಸಿದ್ದೀವಿ. ಆದರೆ ಅಶ್ವಮೇಧ ಅಂತಕ್ಕಂಥ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹಿಂದೆ ಇದ್ದಂತಹ ಬಸ್ಗಳಲ್ಲಿ ಪ್ರಯಾಣ ಮಾಡಿದಾಗ ಯಾವ ರೀತಿಯಾದಂತಹ ಒಂದು ಫೀಲಿಂಗ್ ಬರ್ತಾ ಇತ್ತೋ ಆ ರೀತಿಯಾದಂತಹ ಫೀಲಿಂಗು ಇದರಲ್ಲಿ ಬರೋದಿಲ್ಲ. ಮತ್ತು ಸುಮ್ಮನೆ ವಿನಾಕಾರಣ ಅದಕ್ಕೆ ದರವನ್ನು ಸಹ ಹೆಚ್ಚಳ ಮಾಡಿದ್ದಾರೆ. ವಿನಾಕಾರಣ ದರಗಳನ್ನು ಹೆಚ್ಚಳ ಮಾಡಿದ್ದಾರೆ. ಆದರೆ ಇದನ್ನು ತಮಿಳುನಾಡಿನಲ್ಲಿ ಅಲ್ಲಿಯ ಸರ್ಕಾರ ಇದನ್ನು ತಿರಸ್ಕಾರ ಮಾಡಿದಂತಹ ಆ ಬಸ್ಗಳನ್ನು ಇವರು ಒಂದೇನು ಕಮಿಷನ್ ಆಸೆಗೋಸ್ಕರವಾಗಿ ಖರೀದಿ ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆ ಬಸ್ಗಳನ್ನು ಖರೀದಿ ಮಾಡುವ ಹೆಸರಿನಲ್ಲಿ ನೂರಾರು ಕೋಟಿ ರೂಪಾಯಿನ ಇವರು ಕಮಿಷನ್ ಹೊಡಿತಕ್ಕಂಥ ಜನರು ಅಲ್ಲಿ ಬಂದಂತಹ ಒಂದು ಏನು ಹೊರೆ ಏನು ಬರ್ತದೋ ಆ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕ್ಲಿಕ್ಕೆ ಏನು ಹೊರಟಿರ್ತಕ್ಕಂಥ ಕ್ರಮ ಸರಿಯಾದದ್ದಲ್ಲ ಅನ್ನುವಂಥದ್ದು. ನೇತೃತ್ವವನ್ನು ಪಕ್ಷದ ತಾಲೂಕು ಕಾರ್ಯದರ್ಶಿ ಸುಶೀಲಾ, ಮುಖಂಡರಾದ ಲಿಂಗರಾಜಮೂರ್ತಿ, ಆನಂದ್, ಮಂಜುಳಾ, ತಿಮ್ಮೇಗೌಡ, ಗುರುಸ್ವಾಮಿ, ಶಿವಕುಮಾರ್, ಜಯಶೀಲ, ಪ್ರೇಮ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಗ್ರಾಮೀಣ ಭಾಗದ ಜನರ ಆರೋಗ್ಯದ ಸುಧಾರಣೆಯ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಅಂತ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅಲಗೂರಿನಲ್ಲಿ ತಿಳಿಸಿದ್ದಾರೆ. ಭಾನುವಾರ ಅಲಗೂರಿನಲ್ಲಿ ಒಂದು ಬೃಹತ್ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ಕೇಂದ್ರ ಸಚಿವರು, ಮಂಡ್ಯ ಲೋಕಸಭಾ ಸಂಸದರು ಆದಂತಹ HD ಕುಮಾರಸ್ವಾಮಿ ಪಾಲ್ಗೊಂಡಿದ್ದರು. ಅಲ್ಲಿ ಅವರು ಮಾತನಾಡ್ತಾ ಒಂದು ಆರೋಪವನ್ನು ಗಂಭೀರವಾಗಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಡಿದರು, ಅಲ್ಲೂ ಮಾಡಿದ್ದಾರೆ. ಆಳುವ ಸರ್ಕಾರ ಅಥವಾ ರಾಜ್ಯ ಸರ್ಕಾರ 40% ಕಮಿಷನ್ ದಂಧೆಯಲ್ಲಿ ತೊಡಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಮತ್ತು ವಿವಾದಕ್ಕೆ ಕಾರಣವಾಗಿದೆ. ಕಾರ್ಯಕ್ರಮವನ್ನು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ HD ಕುಮಾರಸ್ವಾಮಿ ಹೊಂಬಾಡಿ ಬಿಡಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಜನರ ಆರೋಗ್ಯದ ಸುಧಾರಣೆ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ನೂರಾರು ಗರ್ಭಿಣಿ ಮಹಿಳೆಯರು ತಮ್ಮ ಹಸಿಗೂಸು ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಸೂಕ್ತ ತನಿಖೆ ನಡೆಸಿ ನೊಂದ ತಂದೆ ತಾಯಂದಿರಿಗೆ ನ್ಯಾಯ ನೀಡುವಲ್ಲಿ ವಿಫಲವಾಗಿದೆ ಅಂತ ಹೇಳಿದರು. ಖಾಸಗಿ ವೈದ್ಯರು ಉಚಿತ ತಪಾಸಣೆಯಲ್ಲಿ ಭಾಗವಹಿಸಿರುವುದು ಅಭಿನಂದನೆ ವಿಚಾರ. ವಿಶ್ವದಲ್ಲಿ ಆರ್ಥಿಕವಾಗಿ ದೇಶ 5ನೇ ಸ್ಥಾನ ಪಡೆದಿದೆ. ದೇಶದ ಜನರ ಆರೋಗ್ಯ ಸುಧಾರಣೆಯಲ್ಲಿ ನಾವು ಹಿಂದೆ ಸರಿದಿರುವುದು ನೋವಿನ ಸಂಗತಿಯಾಗಿದೆ. ನನ್ನ ಮೇಲೆ ಇಟ್ಟ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡುವುದಾಗಿ ತಿಳಿಸಿ, ರಾಜ್ಯದ ಯುವಕರು ತಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ಬೇರೆಡೆಗೆ ಹೋಗಿ ಕೆಲಸ ನಿರ್ವಹಿಸಲು ಮುಂದಾಗಬೇಕು. ರಾಜ್ಯದಲ್ಲೇ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯ 7 ತಾಲೂಕಿನಲ್ಲಿ ವೈದ್ಯರ ಹಾಗೂ ಶುಶ್ರೂಷಕರ ತಂಡ ಒಳಗೊಂಡಂತೆ ಒಂದೊಂದು ಕ್ಲಿನಿಕ್ ಮೊಬೈಲ್ಗಳನ್ನು ಗ್ರಾಮೀಣ ಭಾಗಕ್ಕೆ ತಲುಪಿಸುವ ಕೆಲಸ ಮಾಡುತ್ತೇನೆ. ಇದರಿಂದ ಗ್ರಾಮೀಣ ಭಾಗದ ಜನರ ಆರೋಗ್ಯ ಸುಧಾರಿಸಲು ಮುಂದಾಗುತ್ತೇನೆ ಅಂತ ಅವರು ಹೇಳಿದರು. ಎಲ್ಲ ಒಂದು ಕಡೆ ನಿರಾಸೆ ಮಾಡಲಿಕ್ಕೆ ಹೋಗೋದಿಲ್ಲ, ಆದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಈಗ ಈ ಆರೋಗ್ಯ ತಪಾಸಣೆ ಏನು ನಡೀತಾ ಇದೆ, ಮೊನ್ನೆ 2 ದಿವಸದಿಂದ ಒಂದು ಸಭೆ ಮಾಡಿದ್ದೇನೆ. ಮಂಡ್ಯ ಜಿಲ್ಲೆನಲ್ಲಿ 8 ವಿಧಾನಸಭಾ ಕ್ಷೇತ್ರಗಳೇನಿದೆ, ಇಲ್ಲಿ 7 ವಿಧಾನಸಭಾ ಕ್ಷೇತ್ರ ಮತ್ತು KR ನಗರದ ವಿಧಾನಸಭಾ ಕ್ಷೇತ್ರ, 8 ಕ್ಷೇತ್ರಕ್ಕೆ ಏನು ಇಲ್ಲಿ ಬಂದಿದ್ದಾರಲ್ಲ ಮೊಬೈಲ್ ಡೆಂಟಲ್ ಕ್ಲಿನಿಕ್ ಅಂತ ಇಲ್ಲಿ ಬರ್ಕೊಂಡವ್ರು ನೋಡಿ, ನಮ್ಮ ಮಕ್ಕಳ ಸಂಘದ ಬೇಕಂದ್ರೆ ಮೊಬೈಲ್ ಮೆಡಿಕಲ್ ಮೊಬೈಲ್ ಕ್ಲಿನಿಕ್ ಅಂತ ಹೇಳಿ ಎಲೆಕ್ಟ್ರಿಕ್ ವಾಹನಗಳು ಈಗ ಏನು ಬರ್ತಾ ಇದ್ದಾವೆ ಬಸ್ಗಳು, ಒಂದೊಂದು ತಾಲೂಕಿಗೆ ಒಂದೊಂದು ಈ ರೀತಿಯ ಬಸ್ಗಳಲ್ಲೇ ಒಂದು ಎಕ್ಸ್ರೇ ಪ್ಲಾಂಟ್ ಇರ್ಬೋದು, ನಮ್ಮ ರಕ್ತ
ಪರೀಕ್ಷೆ ಮಾಡ್ತಕ್ಕಂಥ ಒಂದು ತಪಾಸಣೆ ಮಾಡ್ತಕ್ಕಂಥದ್ದು ಯೂನಿಟ್ ಅದೇ ಬಸ್ನೊಳಗೇನೆ, ಮತ್ತೆ ಡೆಂಟಲ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು, ಕಣ್ಣು ಪರೀಕ್ಷೆ ಮಾಡ್ತಕ್ಕಂಥ ಸೆಟಪ್ ಮಾಡಿ ಕೇಂದ್ರ ಸರ್ಕಾರದ ಒಂದು ಸಹಭಾಗಿತ್ವದಲ್ಲೇ ಒಬ್ಬರು ಡಾಕ್ಟ್ರು ನರ್ಸನ್ನು ದಿನಕ್ಕೆ 20 ಗಂಟೆನೂ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಆ ಬಸ್ನಲ್ಲಿ ಒಂದೊಂದು ತಾಲೂಕಿಗೆ ಒಂದೊಂದು ಬಸ್ಸನ್ನು ಕೊಡ್ತಕ್ಕಂಥದ್ದಕ್ಕೆ ಒಂದು ಮೊನ್ನೆ ಚರ್ಚೆ ಮಾಡಿದ್ದೇನೆ 3 ದಿವಸದಿಂದ. ಬಹುಶಃ ಇನ್ನೊಂದು ತಿಂಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ 8 ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಬಸ್ಗಳ ಮುಖಾಂತರ ನೀವು ಯಾರು ಬೇರೆ ನಗರ ಪ್ರದೇಶದ ಆಸ್ಪತ್ರೆಗೆ ಹೋಗಬೇಕಾಗಿಲ್ಲ. ನಿಮಗೆ ನಿಮ್ಮ ಪ್ರತಿ ಊರಿಗೆ ಈ ಬಸ್ಗಳು ಬೆಳಗ್ಗೆಯಿಂದ ರಾತ್ರಿವರೆಗೆ ದಿವಸಕ್ಕೆ 2-3 ಊರುಗಳಿಗೆ ಪ್ರೋಗ್ರಾಮ್ ಹಾಕುತ್ತಾರೆ. ವರ್ಷದಲ್ಲಿ ಕನಿಷ್ಠ 270 ದಿನ ನಿಮ್ಮ ತಾಲೂಕಿನ ಹಳ್ಳಿ ಮೇಲೆ ಇರ್ತವೆ ಬಸ್ಗಳು. ಈ ಆಸ್ಪತ್ರೆಗೆ ನೀವು ಹೋಗದೆ ಇರ್ತಕ್ಕಂಥದಕ್ಕೆ ತಪಾಸಣೆ ಮಾಡಿ ಯಾರನ್ನಾದ್ರೂ ಹುಡುಕಿ, ಈಗ ಶುಗರ್ ಮಾತ್ರೆನೋ BP ಮಾತ್ರೆನೋ ತಗೊಳ್ಳೋದಕ್ಕೆ ಹಲವಾರು ಹಳ್ಳಿಲಿ ಇರ್ತಕ್ಕಂಥ ಬಡವರಿಗೆ ಕಷ್ಟ ಇದೆ. ನಿಮಗೆ ಶುಗರ್ ಇರ್ತಕ್ಕಂಥವ್ರು ಪರೀಕ್ಷೆ ಮಾಡ್ತೀವಿ, ಶುಗರ್ ಟ್ಯಾಬ್ಲೆಟ್ಸ್ ತಗೋಬೇಕು ಅಂದ್ರೆ ಎಲ್ಲಿಂದ ತರ್ತೀರಿ ನೀವು? ಇದೆಲ್ಲವನ್ನ ಸ್ವಲ್ಪ ಯೋಚನೆ ಮಾಡಿದ್ದೇನೆ. ಅಟ್ಲೀಸ್ಟ್ ಇದನ್ನ ಪ್ರತಿ ಊರುಗಳಲ್ಲಿ ಈ ತಪಾಸಣೆ ಮಾಡಿದ ನಂತರ ನಮಗೇನೊಂದು ಮಾಹಿತಿ ಇರ್ತದೆ. ಪ್ರತಿ ತಿಂಗಳು ನಿಮಗೆ ಶುಗರ್ ಕಂಪ್ಲೇಂಟ್ ಇರ್ತಕ್ಕಂಥವ್ರು, ಡಯಾಬಿಟಿಸ್ ಇರ್ತಕ್ಕಂಥವ್ರು, BP ಇರ್ತಕ್ಕಂಥವ್ರು ಅಂಥವ್ರಿಗೆ ನಾವೇ ಇವತ್ತು ಮಾತ್ರೆಗಳನ್ನ ಉಚಿತವಾಗಿ ಕೊಡ್ತಕ್ಕಂಥದ್ದಕ್ಕೂ ಒಂದು ಸ್ಕೀಮ್ನ ಯಾವ ರೀತಿ ತರಬೇಕು ಅಂತ ನೋಡ್ತಾ ಇದ್ದೆ. ನಿಮ್ಮ ಋಣ ತೀರಿಸಬೇಕು ಅಂತ ಒಂದು ಹಿನ್ನೆಲೆ ಒಳಗೆ. ಅದಷ್ಟೇ ಅಲ್ಲ, ಸಣ್ಣ ಪುಟ್ಟ ಚಿಕಿತ್ಸೆಗಳು ಅಲ್ಲೇ ಆಗಬೇಕು. ನೀವು ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ, ಇಲ್ಲ ಮಂಡ್ಯಕ್ಕೆ ಹೋಗ್ಬೇಕಾಗಿಲ್ಲ. ಆ ರೀತಿಯ ಒಂದು ಮಾಡೆಲ್ನ ಇಲ್ಲಿ ಮಂಡ್ಯದಲ್ಲಿ ಒಂದು ಮಾಡಿ ಅದರ ಯಶಸ್ಸು ಕಾಣ್ತಕ್ಕಂಥದ್ರ ಮುಖಾಂತರ ಇದನ್ನ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಆಲೋಚನೆಯನ್ನು ಮಾಡಿದ್ದೇವೆ. ಬಹುಶಃ ಇನ್ನೊಂದು 1-1.5 ತಿಂಗಳಿನಲ್ಲಿ ಇದಕ್ಕೊಂದು ಚಾಲನೆ ದೊರಕ್ತಾ ಇದೆ. ಅದನ್ನು ನಿಮ್ಗೆ ಗಮನಕ್ಕೆ. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಬ್ಯಾಗ್ ಹಾಗೂ ಕಣ್ಣಿನ ತಪಾಸಣೆ ಮಾಡಿಸಿದವರಿಗೆ ಉಚಿತ ಕನ್ನಡಕಗಳನ್ನು ವಿತರಣೆ ಮಾಡಲಾಯಿತು. ವೇದಿಕೆಯಲ್ಲಿ ಮಾಜಿ ಸಚಿವರಾದ CS ಪುಟ್ಟರಾಜು, ಮಾಜಿ ಶಾಸಕರಾದ ಡಾಕ್ಟರ್ K ಅನ್ನದಾನಿ, JDS ಜಿಲ್ಲಾಧ್ಯಕ್ಷರಾದ D ರಮೇಶ್ ಸೇರಿದಂತೆ ಇನ್ನಿತರ ನಾಯಕರು ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿರುವ ಕೇಂದ್ರ ಸಚಿವ H.D. ಕುಮಾರಸ್ವಾಮಿ ಆರೋಪಕ್ಕೆ ಮದ್ದೂರು ಶಾಸಕರಾದ ಕದ್ರೂರು ಉದಯ್ ಪ್ರತಿಕ್ರಿಯೆ ನೀಡಿದ್ದು, ಕುಮಾರಸ್ವಾಮಿ ಅವರಿಗೆ ಕಮಿಷನ್ ತಗೊಂಡು ಅಭ್ಯಾಸ ಇರಬೇಕು ಅಂತ ತಿರುಗೇಟು ನೀಡಿದ್ದಾರೆ. ಭಾನುವಾರದ ಒಂದು ಆರೋಪಕ್ಕೆ ಸೋಮವಾರ ಮದ್ದೂರಿನಲ್ಲಿ ಶಾಸಕ ಕದ್ರೂರು ಉದಯ್ ಒಂದು ರಿಯಾಕ್ಷನ್ ಮಾಡಿರುವಂಥದ್ದು. ಸೊ ಯಾರಾದರೂ ಮಾತಾಡಬೇಕಾದ್ರೆ ಅದರಲ್ಲೂ ಕೇಂದ್ರ ಸಚಿವರು ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಬೇರೆಯವ್ರಿಗಿಂತ ಅವರಿಗೆ ಜವಾಬ್ದಾರಿ ಇದೆ. ಸೊ ಕಮಿಷನ್ ವಿಚಾರ ಮಾತಾಡಬೇಕು ಅಂದರೆ ಬಹುಶಃ ಅವರ ಅವಧಿಲಿ ಕಮಿಷನ್ ತಗೊಂಡು ರೂಢಿರಬೇಕು. ಅದಕ್ಕೆ ಅವರು ಆ ರೀತಿ ಹೇಳಿದ್ದಾರೆ ಅಂತೇಳಿ ಕದ್ರೂರು ಉದಯ್ ತಿರುಗೇಟು ನೀಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ H.D. ಕುಮಾರಸ್ವಾಮಿ ಕಮಿಷನ್ ಆರೋಪಕ್ಕೆ ಮದ್ದೂರಿನಲ್ಲಿ ಶಾಸಕ ಕದ್ರೂರು ಉದಯ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮದ್ದೂರು ಪಟ್ಟಣದಲ್ಲಿ ತಮ್ಮ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಂತರ ಮಾತನಾಡಿದ ಶಾಸಕ ಕದ್ರೂರು ಉದಯ್ ಅವರು, ಕುಮಾರಸ್ವಾಮಿ ಅವರಿಗೆ ಕಮಿಷನ್ ತಗೊಂಡು ಅಭ್ಯಾಸ ಇರಬೇಕು ಅನಿಸುತ್ತೆ, ಅದಕ್ಕಾಗಿ ಅವರು ಆ ರೀತಿ ಮಾತಾಡ್ತಾರೆ ಅಂತ ಹೇಳಿದರು. ಯುವಕರಿಗೆ ಉದ್ಯೋಗ ಕೊಡಲಿ, ಕಾರ್ಖಾನೆ ಅಭಿವೃದ್ಧಿ ಮಾಡಲಿ ಅಂತ ಮೋದಿ ಅವರು ಅವರಿಗೆ ಹುದ್ದೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಅವರು ಟೀಕೆ ಮಾಡೋದರಲ್ಲೇ ಕಾಲನ ಮಾಡ್ತಿದ್ದಾರೆ ಅಂತ ಹೇಳಿದರು. ಯಾವುದೇ ಮಾತಾಡಿದರೆ ಅದರಲ್ಲಿ ತೂಕ ಇರಬೇಕು, ಅದಕ್ಕೊಂದು ಬೆಲೆ ಇರಬೇಕು. 5% ಸುಳ್ಳು ಇರಬೇಕು, ಅದು ಬಿಟ್ಟು 100ಕ್ಕೆ 100 ಸುಳ್ಳಾದರೆ ಏನು ಅರ್ಥ ಅಂತ ಪ್ರಶ್ನೆ ಮಾಡಿದರು. ಆರೋಪ ಮಾಡಿದ್ದಾರೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀವಿ? ಇವ್ರು ತಗೊಂಡು ಅಭ್ಯಾಸ ಇರಬೇಕು. ಅವ್ರು 40 ಇತ್ತು, ಅವ್ರು 60 ಅಂತ ಹೇಳ್ತಾರೆ. ಹೌದಾ? ಪಾಪ ಅವ್ರಿಗೆ ಮೋದಿಯವರು ಏನಾದರೂ ಅಭಿವೃದ್ಧಿ ಕಾರ್ಯ ಮಾಡಿರಿ, ಇಂಡಸ್ಟ್ರೀಸ್ ಡೆವಲಪ್ ಮಾಡಿ, ಉದ್ಯೋಗಗಳ ಕೊಡಿ ಯುವಕರಿಗೆ ಅಂತ ಒಂದು ಹುದ್ದೆ ಕೊಟ್ಟಾರೆ. ಅದನ್ನು ಬಿಟ್ಬಿಟ್ರು ಇಲ್ಲಿ ಯಾರು ಅವ್ರ ಬಗ್ಗೆ ಟೀಕೆ ಮಾಡೋದು, ಇವ್ರ ಬಗ್ಗೆ ಟೀಕೆ ಮಾಡೋದು, ಇನ್ನೇನೋ ಆಗದೇ ಇರೋವಂಥದ್ದು ನಾನು ಮಾಡ್ತೀನಿ ಅನ್ನೋದು, ಇದನ್ನು ಮಾಡ್ಕೊಂಡು ಕಾಲಹರಣ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ. ವೆಯ್ಟ್ ಇರಬೇಕು, ಒಂದು ಮಾತಾಡಿದ್ರೆ ಅದಕ್ಕೆ ಬೆಲೆ ಸಿಗಬೇಕು. ಏನೋ ಒಂದು 2% 5% ಇರಬೇಕು ಸುಳ್ಳು. 100ಕ್ಕೆ 200% ಸುಳ್ಳು ಹೇಳ್ಬಿಟ್ರೆ ಏನು ಮಾಡೋದು? ದರ ಏರಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಈ ಹಿಂದೆ ಇವರೆಲ್ಲರೂ ಮಾಡಿ ಇವಾಗ ನಮ್ಮ ಮೇಲೆ ಗೂಬೆ ಕೂರಿಸ್ತಿದ್ದಾರೆ. 15 ವರ್ಷಗಳ ಹಿಂದೆ ಬೆಲೆ ಏರಿಕೆ ಮಾಡಿದ್ದಾರೆ, ಇವಾಗ ಎಲ್ಲದರ ಬೆಲೆ ಜಾಸ್ತಿ ಆಗ್ತಿದೆ. ಡೀಸೆಲ್ ಬೆಲೆ ಕೂಡ ಏರಿಕೆಯಾಗಿದೆ, ಅದಕ್ಕೆ ದರ ಏರಿಕೆ ಮಾಡಲಾಗಿದೆ ಅಂತ ಅವರು ಸಮರ್ಥಿಸಿಕೊಂಡ್ರು. ಆ ಥರ ಯಾವುದೂ ಇಲ್ಲ ಸರ್.
ಅಂಥ ವ್ಯವಹಾರನೇ ಇಲ್ಲ. ಈಗೆಲ್ಲ ಹಿಂದೆ ಇವ್ರು ಮಾಡಿ ಅಭ್ಯಾಸ ಆಗ್ಬಿಟ್ಟು ಅದನ್ನು ಬೇರೆಯವ್ರ ಮೇಲೆ ಗುರುತಿಸ್ತಾರೆ. ಸರ್ ಬಸ್ ದರ ಹೆಚ್ಚಳ ಕೂಡ ಲೆವಡಿ ಮಾಡಿದ್ದಾರೆ ಸರ್, ಅದನ್ನು ಕೂಡ ಹೆಚ್ಚಳ ಮಾಡಿರೋದು ಸರ್ಕಾರದ ಏನು ಲೈಫ್ ಲಾಂಗ್ 16 ವರ್ಷ ಬಸ್ ದರ ಏರಿಕೆ ಮಾಡದೆ ಹೋದರೆ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಪ್ರತಿಯೊಂದು ಸಂಬಳಗಳು ಏರಿಕೆ ಆಗ್ತಾ ಇರ್ತದೆ, ಖರ್ಚು ಮೇಂಟೆನೆನ್ಸ್ಗಳು ಏರಿಕೆ ಆಗ್ತಾ ಇರ್ತದೆ. ಬಸ್ ದರ ಏರಿಕೆ ಮಾಡಿದ್ರೆ ಹೆಂಗೆ ಸಂಸ್ಥೆ ನಡೆಸ್ಲಿಕ್ಕೆ ಸಾಧ್ಯ ಆಗ್ತದೆ? ಹಾಲಿನ ದರ ಕೂಡ ಜಾಸ್ತಿ ಮಾಡ್ತಿದ್ದಾರೆ. ಹಾಲಿನ ದರ ರೈತರಿಗೂ ಈಗಾಗಲೇ ಜಾಸ್ತಿ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಕಷ್ಟ ಹೊರೆಯಾಗ್ತಾ ಇದೆ ಅಂತ ಒಂದು ಆರೋಪ. ನಮ್ಮ ಸರ್ಕಾರ ಎಲ್ಲಾನು ಜಾಸ್ತಿ ಮಾಡ್ತಾ ಇದೆ. ನಮಗೆ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ದುಬಾರಿ ಆಗ್ತದೆ, ಬೆಲೆಗಳು ಹೆಚ್ಚಾಗ್ತವೆ, ವೆಚ್ಚಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಸಂದರ್ಭದಲ್ಲಿ ಅನಿವಾರ್ಯತೆ ಆದಾಗ ನಿರಂತರವಾಗಿ ಬಾಣಂತಿಯರ ಸಾವು ಪ್ರಕರಣಗಳು ನಡೆಯುತ್ತಿರುವ ಘಟನೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಾಣಂತಿಯರ ಸಾವಿನ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಅವರು ಒತ್ತಾಯವನ್ನು ಮಾಡಿದರು. ನಿರಂತರವಾಗಿ ಘಟಿಸುತ್ತಿರುವ ಬಾಣಂತಿಯರ ಸರಣಿ ಸಾವು ಪ್ರಕರಣವನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಂಡ್ಯದ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಕಾರ್ಯಕರ್ತರು ವ್ಯಕ್ತಪಡಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಮಂಗಳ ನವೀನ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. 100 ಮಂದಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಅತೃಪ್ತಿಯನ್ನು ಹೊರಹಾಕಿದರು. ಬಾಣಂತಿಯ ಸಾವಿನ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು ಅಂತ ಅವರು ಒತ್ತಾಯಿಸಿದರು. ಬಾಣಂತಿಯರ ಸಾವಿಗೆ ಆರೋಗ್ಯ ಸಚಿವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ನೇರ ಹೊಣೆ ಹೊರಬೇಕು. ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು. ಹೊರಗೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಸಾಯ್ತಾ ಇದ್ದಾರೆ. ಆ ಒಂದು ಸಾವಿಗೆ ಕಾರಣ ಇವತ್ತು ರಾಜ್ಯ ಸರ್ಕಾರದ ಒಂದು ಹೊಣೆಗೇಡಿತನದಿಂದ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ನಿರಂತರವಾಗಿ ಸಾವನ್ನು ನಮ್ಮ ಬಾಣಂತಿಯರು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇವತ್ತು ಸಾವನ್ನಪ್ಪಿದಂತಹ ಬಾಣಂತಿಯರ ಕುಟುಂಬಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೊಣೆಯನ್ನು ಹೊತ್ತಬೇಕು. ಏನಂತ ಅಂದರೆ ಇವತ್ತು ಆ ಕುಟುಂಬಕ್ಕೆ ಇಲ್ಲ ಅಂದರೂ ಒಂದು 25 ಲಕ್ಷ ಒಂದು ಪರಿಹಾರವನ್ನು ನೀಡಬೇಕು. ಮತ್ತು ಆ ಬಾಣಂತಿಯರ ಹಸುಗೂಸೇನಿದ್ದಾವೆ ಆ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿ ಅಥವಾ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಭವಿಷ್ಯವನ್ನು ರೂಪಿಸುವಂತೆ ರಾಜ್ಯ ಸರ್ಕಾರ ಕ್ರಮವನ್ನು ತಗೊಳ್ಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿಯೂ ಅವರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಮನ್ಮೂಲ ನಿರ್ದೇಶಕಿ ರೂಪಾ, ವಿದ್ಯಾನಾಗೇಂದ್ರ, ನವೀನ್, ಸಿಟಿ ಮಂಜುನಾಥ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ಪೂತಿನ ಟ್ರಸ್ಟ್ನ ನೂತನ ಅಧ್ಯಕ್ಷರಾಗಿ ವಾಗ್ಮಿ ಹಾಗೂ ಚಿಂತಕ ಪ್ರೊಫೆಸರ್ ಕೃಷ್ಣೇಗೌಡ ಅವರು ಮೇಲುಕೋಟೆ ಪೂತಿನ ಸಭಾಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಬಹುಶಃ ನಿಮಗೆ ಗೊತ್ತು, ಪ್ರೊಫೆಸರ್ ಕೃಷ್ಣೇಗೌಡರು ನಿವೃತ್ತಿಯ ನಂತರ ಸಾಕಷ್ಟು ಆಯಾಮಗಳಲ್ಲಿ ತೊಡಗಿಸಿಕೊಂಡಿದ್ದರು. ಪೂತಿನ ಟ್ರಸ್ಟ್ ಅದು 3 ವರ್ಷಕ್ಕೊಮ್ಮೆ ಅದು ಬದಲಾಗ್ತಾ ಹೋಗ್ತದೆ. ಅದು ಬೇರೆ ಬೇರೆಯವರಿಗೆ ಅವಕಾಶ ಕೊಡುವಂಥ ಪ್ರಯತ್ನ. ಬಹುಶಃ ರಾಜ್ಯದ ಜಿಲ್ಲೆಯ ವಿವಿಧ ಭಾಗಗಳಿಂದ 8 ಮಂದಿ ಸದಸ್ಯರು ಪ್ಲಸ್ 9 ಅಧ್ಯಕ್ಷರು ಸೇರಿಸಿ 9 ಆಗ್ತಾರೆ. ಅದರ ಸದಸ್ಯ ಕಾರ್ಯದರ್ಶಿಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಿರ್ತಾರೆ. ಸೊ ಬಹುಶಃ ಕೃಷ್ಣೇಗೌಡರಿಗೆ ನಿಜಕ್ಕೂ ಒಂದು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ಅರ್ಥಪೂರ್ಣ ಅಂತಲೇ ಹೇಳ್ಬೋದು. ಸೊ ಪೂತಿನ ಟ್ರಸ್ಟ್ ನಿಜಕ್ಕೂ ಅದು ವ್ಯವಸ್ಥೆ ಅಲ್ಲಿನ ಕಚೇರಿ ಎಲ್ಲವೂ ಚೆನ್ನಾಗಿದೆ, ಆದರೆ ಅಲ್ಲಿ ನಿರಂತರವಾದ ಕಾರ್ಯಕ್ರಮಗಳು ಆಗ್ತಿಲ್ಲ ಅನ್ನುವಂಥ ಕೊರಗಿದೆ ಅಲ್ಲಿ. ಸೊ ಅದೊಂದು ಪ್ರಯತ್ನ ಆಗಬೇಕು. ಒಂದು ಓಪನ್ ಥಿಯೇಟ್ರ್ ಮಾಡಿದ್ದಾರೆ, ಒಳ್ಳೆಯ ಕಚೇರಿ ಇದೆ, ಆಗಬೇಕಾಗಿದ್ದು ಇನ್ನೂ ಇದೆ. ಆದರೆ ಅದನ್ನು ಒಂಥರ ಏನಂತಾರೆ ನಿರಂತರವಾಗಿ ಅದರಲ್ಲಿ ಕಾರ್ಯಚಟುವಟಿಕೆಗಳು ಆಗಬೇಕಾದ್ರೆ ಅಲ್ಲೊಂದಷ್ಟು ಸಮಾಜಕ್ಕೆ ಕೆಲಸಗಳಾಗಬೇಕು. ಅದಕ್ಕೆ ಕೃಷ್ಣೇಗೌಡರು ಸಾಥ್ ಕೊಡ್ತಾರೆ ಅನ್ನುವಂಥ ಆಶಯ ಕೂಡ ಅಲ್ಲಿದೆ. ಬಹುಶಃ ಆ ಸರಳ ಸಮಾರಂಭದಲ್ಲಿ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಇತರ ಗಣ್ಯರು ಪಾಲ್ಗೊಂಡಿದ್ದರು. ಪೂತಿನ ಟ್ರಸ್ಟ್ನ ನೂತನ ಅಧ್ಯಕ್ಷರಾದ ಪ್ರೊಫೆಸರ್ ಕೃಷ್ಣೇಗೌಡರ ಪದಗ್ರಹಣ ಸಮಾರಂಭ ಮೇಲುಕೋಟೆಯಲ್ಲಿ ಸರಳವಾಗಿ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮಕ್ಕೂ ಮುನ್ನ ಗಣ್ಯರು ಪೂತಿನ ಟ್ರಸ್ಟ್ ಮುಂಭಾಗವಿರುವ ಪೂತಿನ ನರಸಿಂಹಾಚಾರ್ಯವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಧನ್ಯತೆ ಸಮರ್ಪಿಸಿದರು. ನಂತರ ನೂತನ ಅಧ್ಯಕ್ಷರಾದ ಪ್ರೊಫೆಸರ್ ಕೃಷ್ಣೇಗೌಡರು ತಮ್ಮ ನೂತನ ಕಚೇರಿಯಲ್ಲಿ ಪದಗ್ರಹಣ ಮಾಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ನಂದೀಶ್ ಅವರು ನೂತನ ಅಧ್ಯಕ್ಷರಿಂದ ಸಹಿ ಸಂಗ್ರಹಿಸಲು ಅಧಿಕಾರ ಹಸ್ತಾಂತರಕ್ಕೆ ಮುಂದೆ ಬರೆದರು. ನಂತರ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಪ್ರೊಫೆಸರ್ ಕೃಷ್ಣೇಗೌಡ ಅವರು, ಕವಿ ಪೂತಿನರ ಸಾಹಿತ್ಯದಿಂದ ನಾಡಿಗೆ ಕೊಡುಗೆಯಾಗಬೇಕಾಗಿದೆ. ಪೂತಿನ ಸಾಹಿತ್ಯ ಹಾಗೂ ಹೆಸರನ್ನು ಪ್ರಚಾರ ಮಾಡುವುದರಿಂದ ನಾವು ಭಾಷೆಯ ಬೆಳವಣಿಗೆಗೆ ಕೊಡುಗೆ ನೀಡಿದಂತಾಗುತ್ತದೆ ಅಂತ ಹೇಳಿದರು. ಪೂತಿನ ಕಾವ್ಯ ಚಿಂತನೆಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸಿ ಅವರ ಹೆಸರು ನಿತ್ಯ ನೂತನವಾಗಿರುವಂತಹ ಕಾರ್ಯಕ್ರಮಗಳನ್ನು ಪೂತಿನ ಟ್ರಸ್ಟ್ ರೂಪಿಸುತ್ತದೆ.
ಕುವೆಂಪು, ಬೇಂದ್ರೆ, ಪೂತಿನ ನವೋದಯ ಸಾಹಿತ್ಯದ ರತ್ನಪ್ರಿಯರಾಗಿದ್ದಾರೆ. ಪೂತಿನ ಸಾಹಿತ್ಯದ ಅಧ್ಯಯನ ಮಾಡಿದರೆ ಅವರ ಕಾವ್ಯದ ಚಿಂತನೆಗಳು ಅರ್ಥವಾಗುತ್ತದೆ. ಬದುಕು ಲಘುವಾಗಿರಬೇಕು ಎಂಬ ಅವರ ಕಾವ್ಯ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಹಸನಾಗುತ್ತದೆ ಅಂತ ಕೃಷ್ಣೇಗೌಡರು ಹೇಳಿದರು. ಪೂತಿನ ಅವರ ಸಾಹಿತ್ಯವನ್ನು, ಪೂತಿನ ಅವರ ವ್ಯಕ್ತಿತ್ವವನ್ನು ನಾವು ಪ್ರಸಾರ ಮಾಡುವ ನೆಪದಲ್ಲಿ ನಾವು ಬೆಳಿಬೇಕು ಅಂತ, ನಾವು ಉದ್ಧಾರ ಆಗಬೇಕು ಅಂತ, ಪೂತಿನ ಉದ್ಧಾರ ಆಗಬೇಕಾಗಿರೋದು ಏನಿಲ್ಲ, ಅವ್ರಿಗೆಲ್ಲರನ್ನು ಕೇರ್ ಮಾಡಬೇಕು. ಆ ತಲೆಮಾರಿನ ನಮ್ಮೆಲ್ಲ ಕವಿಗಳಿದಾರಲ್ಲ, ನಮ್ಗೆ ಯಾರಾದ್ರೂ ಕೇಳ್ತಾರ ಬಿಡ್ತಾರ ಅಂತಲೂ ಕೇರ್ ಮಾಡಿಲ್ಲ. ನಮ್ಮ ಸಂತೋಷಕ್ಕಷ್ಟೇ ಬರೆದು ಹೋಗ್ಬಿಡ್ತೀವಿ ಅಂತ ಬಂದಿದ್ದಾರೆ. ಆದ್ರೆ ಈಗ ನಮ್ಮ ನಾಡಿನ ಯೋಗ್ಯತೆಗೆ ಪ್ರಶ್ನೆ ಅದು, ನಮಗೆ ಬೇಕಾಗುತ್ತಾ, ಎಷ್ಟು ಬೇಕು, ನಾವು ಉಳಿಸ್ಕೋಬೇಕ. ಸೊ ಆದ್ರಿಂದ ನಾವು ಹೊರಟಿದ್ದೀವಿ ಸಾಧ್ಯವಾದಷ್ಟು ನಾವು ಉಳಿಸ್ಕೋಬೇಕು, ಸಾಧ್ಯವಾದಷ್ಟು ಅವರ ತಪಸ್ಸು ನಮಗೆ ಲಭ್ಯವಾಗಬೇಕು, ಅವರ ಫಲ ನಮಗೆ ಲಭ್ಯವಾಗಬೇಕು, ಅವರ ಕಲಾ ತಪಸ್ಸಿನ ಫಲ ನಮಗೆ ಲಭ್ಯವಾಗಬೇಕು. ಅದಕ್ಕಾಗಿ ನಮಗೇನೋ ಆಗಬೇಕಾಗಿದೆ ಹೊರತು ಪೂತಿನಾಗಿಲ್ಲ. ಪೂತಿನವರ ಪುತ್ರಿ ಹಾಗೂ ಖ್ಯಾತ ಸಾಹಿತಿ ಅಲಿಮೇಲು ಮಾತನಾಡಿ, ಅಮೆರಿಕದಲ್ಲಿ ಪೂತಿನ ಗೀತರೂಪಕಗಳಿಗೆ ದೃಶ್ಯ ವೈಭವವನ್ನು ನೀಡಿ ಪ್ರದರ್ಶಿಸುವ ಕಾರ್ಯಾಗಾರ ಮಾಡಲಾಗುತ್ತಿದೆ. ಅಲ್ಲಿ ಕನ್ನಡ ಸಂಘ ಮಾಡಿ ನಿರಂತರವಾಗಿ ಕನ್ನಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿದೆ. ಕನ್ನಡ ಸಂಘದಲ್ಲಿ 2,000ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಖ್ಯಾತಿ ಪಡೆದಿರುವ ಪ್ರೊಫೆಸರ್ ಕೃಷ್ಣೇಗೌಡರ ಸಾರಥ್ಯದಲ್ಲಿ ಮೇಲುಕೋಟೆ ಹಾಗೂ ನಾಡಿನಲ್ಲಿ ಪೂತಿನ ಕೃತಿ ಸಾಹಿತ್ಯದ ವಿಚಾರಧಾರೆಗಳನ್ನು ಪ್ರಚಾರ ಮಾಡುವ ಕಾರ್ಯ ಹೆಚ್ಚಿನ ಮಟ್ಟದಲ್ಲಿ ನಡೆಯಲಿ ಅಂತ ಶುಭ ಹಾರೈಸಿದರು. ಉತ್ಸಾಹಶಾಲಿಗಳಾಗಿದ್ದೀರಿ. ಈ ಒಂದು ಪ್ರತಿಷ್ಠಾನದ ಬಗ್ಗೆ ಅವರ ಮುಂಚೂಣಿಯಲ್ಲಿ ಎಂತೆಂಥ ಆಯೋಜನೆಗಳನ್ನು ನೀವು ಮಾಡಬಹುದು ಅನ್ನೋದನ್ನ ನೆನೆಸ್ಕೊಂಡೇ ನನಗೆ ತುಂಬ 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 ಸಂತೋಷ ಆಗ್ತಾ ಇದೆ. ಅದರಿಂದ ಅವರ ನೇತೃತ್ವದಲ್ಲಿ ಪೂತಿನ ಟ್ರಸ್ಟಿನ ಕಾರ್ಯಕ್ರಮಗಳು ನಿಜವಾಗಲೂ ಸುಗಮವಾಗಿ ಸುಸೂತ್ರವಾಗಿ ವಿಶ್ವದಾದ್ಯಂತ ಹರಡೋ ಥರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಅದರಿಂದ ಈ ಜವಾಬ್ದಾರಿಯನ್ನು ಹೊತ್ತುಕೊಂಡಿರೋ ನಿಮಗೆ ಎಲ್ಲರಿಗೂ ಪೂತಿನ ಕುಟುಂಬದ ಪರವಾಗಿ ನಾನು ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ಸಮಸ್ತ ಕನ್ನಡಿಗರ ಪರವಾಗಿ ನಮಸ್ಕಾರಗಳನ್ನ SP ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಮೀರಶಿವಲಿಂಗೆ ಮಾತನಾಡಿ, ಪೂತಿನ ಟ್ರಸ್ಟ್ಗೆ ಪ್ರೊಫೆಸರ್ ಕೃಷ್ಣೇಗೌಡರನ್ನು ನೇಮಕ ಮಾಡಿರುವುದು ಅತ್ಯಂತ ಗೌರವದ ಸಂಗತಿಯಾಗಿದೆ. ಅವರು ಪೂತಿನವರ ವಿಚಾರಧಾರೆಗಳನ್ನು ನಾಡಿನಾದ್ಯಂತ ಪಸರಿಸುತ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸಹಕಾರವಿದೆ ಅಂತ ಹೇಳಿದರು. ಅವ್ರು ಯಾವುದೇ ಒಂದು ಕೆಲಸವನ್ನು ನಮ್ಮಲ್ಲಿ ಹಂಚಿಕೊಂಡ್ರು ತುಂಬಾ ಸಂತೋಷದಿಂದ ಮಾಡ್ತೀವಿ ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪೂತಿನ ಟ್ರಸ್ಟ್ಗೆ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ನನಗವರು ಶಬ್ದ ಬ್ರಹ್ಮ ಅಂತಾನೆ ಹೇಳ್ತಿದ್ದಾರೆ ಅವ್ರನ್ನ. ಅಂತಹ ಒಬ್ಬರು ಅಂತಹ ಒಂದು ಅಸೀಮ ಪ್ರತಿಭೆಯಿಂದ ಉಳ್ಳಂತಹ ಮಾನ್ಯ ಡಾಕ್ಟರ್ ಎಂ ಕೃಷ್ಣೇಗೌಡರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ತುಂಬ ಒಂದು ಸಂತೋಷದ ವಿಷಯ. ಹಾಗೆ ಅದು ಬಹಳ ಒಂದು ಅವರಿಗೆ ಮತ್ತು ಪೂತಿನ ಟ್ರಸ್ಟ್ಗೆ ಬಹಳ ಅರ್ಥಗರ್ಭಿತವಾದ ಒಂದು ವ್ಯಕ್ತಿ ಮತ್ತು ಸ್ಥಾನ ಅಂತ ತಿಳಿದ್ದೇನೆ. KS ನರಸಿಂಹಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ನಾಡಿನ ಹಿರಿಯ ಗಾಯಕರಾದ ಕಿಕ್ಕೇರಿ ಕೃಷ್ಣಮೂರ್ತಿ ಮಾತನಾಡಿ, ಕವಿ ಪೂತಿನ ಮತ್ತು ತಮ್ಮ ನಡುವಿನ ಒಡನಾಟವನ್ನು ಸ್ಮರಿಸಿಕೊಂಡರು. ಪೂತಿನ ಟ್ರಸ್ಟ್ಗೆ ಪ್ರೊಫೆಸರ್ ಕೃಷ್ಣೇಗೌಡರು ನೇಮಕವಾಗಿರುವುದು ಆನೆ ಬಲ ಬಂದಂತಾಗಿದ್ದು, ಅವರಿಂದ 10 ಹಲವು ಕಾರ್ಯಕ್ರಮಗಳನ್ನು ನಿರೀಕ್ಷೆ ಮಾಡಬಹುದು ಅಂತ ಅವರು ಹೇಳಿದರು. ಚೆಮ್ಮುಗಿಲ ತೋರಣವು ಬಾನಿನೊಳಗೆ ಸ್ವರ್ಣರಥದೊಳು ಬಾನು ಮನೆ ಮೇಲೆ ತೋರೆ ತಂಗಾಳಿ ಪೂಗಂಪ ದಿಸೆ ದಿಸೆಗೆ ತೂರೆ ಗಾನ ಬೆನ್ನಿ ಗುವಿಯ ನಾವರಿ ಪುಟ್ಟ. ಇದೇ ಸಂದರ್ಭದಲ್ಲಿ ಕವಿ ಪೂತಿನ ಟ್ರಸ್ಟ್ಗೆ ಸದಸ್ಯರಾಗಿ ಆಯ್ಕೆಯಾಗಿರುವ BN ಸುರೇಶ್, ಡಾಕ್ಟರ್ ಸುಮಾರಾಣಿ ಶಂಭು, KG ನಾರಾಯಣ್, ಕುಮಾರ್ ಕೊಪ್ಪ, T ಚಂದ್ರೇಗೌಡರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಮಂಡ್ಯ ಜಿಲ್ಲೆಯ ಕೆರಗೋಡುವಿನಲ್ಲಿ ನೂತನ ಪೊಲೀಸ್ ಠಾಣಾ ಕಟ್ಟಡವನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಲೋಕಾರ್ಪಣೆ ಮಾಡಿದ್ದಾರೆ.
ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿ ನೂತನ ಪೊಲೀಸ್ ಠಾಣಾ ಕಟ್ಟಡವನ್ನು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ಪೊಲೀಸ್ ಠಾಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಅನೇಕ ಕಾರಣಗಳಿಂದ ಪೊಲೀಸ್ ಠಾಣೆಯ ಉದ್ಘಾಟನೆಯನ್ನು ಕಾರಣಾಂತರದಿಂದ ಮುಂದೂಡಲಾಗುತ್ತಿತ್ತು. ಅಂತಿಮವಾಗಿ ಕಾಲ ಕೂಡಿ ಬಂದಿದೆ. ಕೆರಗೋಡಿನ ನೂತನ ಪೊಲೀಸ್ ಕಟ್ಟಡವನ್ನು ಉದ್ಘಾಟಿಸುತ್ತಿರುವುದಕ್ಕೆ ಸಂತಸ ಬಂದಿದೆ ಅಂತ ಹೇಳಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ, ದಕ್ಷಿಣ ವಲಯ ಪೊಲೀಸ್ ಉಪ ಮಹಾನಿರೀಕ್ಷಕ ಡಾಕ್ಟರ್ ಬೋರ್ಲಿಂಗಯ್ಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು. ಮುಂದೂಡ್ಕೊಂಡು ಬಂದಿದ್ದರು. ಕೊನೆಗೀಗ ಅಂತಿಮವಾಗಿ ನಮ್ಮ ಗೃಹ ಮಂತ್ರಿಯವ್ರನ್ನ 2-3 ಬಾರಿ ಆಹ್ವಾನ ಮಾಡಿದರು. ಅವರು ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಬರಲಿಕ್ಕಾಗಿರಲಿಲ್ಲ. ಈಗಲೂ ಅವರು ಸ್ವಲ್ಪ ಮಲೇಷ್ಯಾಕ್ಕೆ ಹೋಗಿದ್ದರಿಂದ ನಾವೇ ಶಾಸಕರು, ನಾನು, IG ಅವರು, SP ಅವರು, ಪಂಚಾಯತಿ ಅಧ್ಯಕ್ಷರ ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ಭಾಳ ದಿವಸ ಹೊಸ ಕಟ್ಟಡನ ಅಧಿಕೃತವಾಗಿ ಇನಾಗ್ರೇಟ್ ಮಾಡೋದು ಲೇಟ್ ಆಗೋದು ಬೇಡ ಅಂತ ಹೇಳಿ ಮಾಡಿದ್ವಿ ಸರ್. ಅವ್ರು ಮಾಡೋದೆಲ್ಲ ಗಂಭೀರ, ಯಾವ್ದು ಗಂಭೀರ ಅಲ್ಲ ಅಂತ ನಾನು ಹೇಳಿದ್ದೀನಿ. ಅವರು ಚಪಲಕ್ಕೆ ಮಾತಾಡ್ತಾರೆ. ಅವರಿಗೆ ಉತ್ತರ ನನಗೆ ಯಾವಾಗ ಹೆಮ್ಮೆ ಅನ್ನಿಸ್ತದೆ ಅಂದರೆ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡಬೇಕು. ಭಾಳ ಕಷ್ಟಪಟ್ಟು ನಿಮ್ಮಂತರ ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು. ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯಿ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ನನಗೆ ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ಕರ್ನಾಟಕ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ KV ಶಂಕರಗೌಡ ನೆನಪಿನ ನಾಟಕೋತ್ಸವವು ಜನವರಿ 9ರಿಂದ 11ರವರೆಗೆ ಮಂಡ್ಯದ ಕಲಾಮಂದಿರದಲ್ಲಿ ನಡೆಯಲಿದೆ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 3 ನಾಟಕಗಳನ್ನು 3 ದಿನಗಳ ಕಾಲ ಆಯೋಜನೆ ಮಾಡಿರುವಂಥದ್ದು ವಿಶೇಷ. ಕರ್ನಾಟಕ ನಾಟಕ ಅಕಾಡೆಮಿ ಅದರ ಸ್ಪಾನ್ಸರ್ಡಲ್ಲಿ ಇದು ಮಾಡಿರುವಂಥದ್ದು. ಕರ್ನಾಟಕ ಸಂಘ ಅದಕ್ಕೆ ಒಂದು ಸಹಕಾರ ಕೊಟ್ಟಿದೆ. ವಿಶೇಷವಾದಂಥ ನಾಟಕಗಳು ಜುಗಾರಿ ಕ್ರಾಸ್ ಅನ್ನುವಂಥ ನಿಮಗೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿ ಆಧಾರಿತ ನಾಟಕ, ನಿಮ್ಗೆ ಗೊತ್ತು, ತುಂಬ ಒಳ್ಳೆಯ ನಾಟಕ ಅದು. HS ವೆಂಕಟೇಶ ಮೂರ್ತಿ ಅವರ ಉರಿಯ ಉಯ್ಯಾಲೆ ಅನ್ನುವಂಥ ನಾಟಕ ನೋಡಿ, 2 ಅದ್ಭುತ ನಾಟಕಗಳು. ಸೊ ಈ ಥರದ್ದೆಲ್ಲ ತರದೇ ಕಷ್ಟ ಮಂಡ್ಯಕ್ಕೆ, ಅದರಲ್ಲೂ ವಿಶೇಷವಾಗಿ ಅದು ಮೈಸೂರು ಬೆಂಗಳೂರಿನಲ್ಲೇ ಆಗ್ತಿರ್ತದೆ, ಆಯ್ತಲ್ಲ. ಸೊ ಈ ಥರದ್ದು ಒಂದು ನಾಟಕಗಳು. ಕೊನೆಯ ದಿನ ಗದಾಯುದ್ಧ ಅಂತೇಳಿ ಸ್ಥಳೀಯ ಪ್ರತಿಭೆಗಳಿಗೆ ಮಾಂಡವ್ಯ ಕಲಾ ಟ್ರಸ್ಟನ್ನು ಅವರಿಗೆ ಕೊಟ್ಟಿದ್ದಾರೆ. ಒಂದು ರೀತಿ ರಂಗಕರ್ಮಿಗಳಿಗೆ ಒಂದು ಸುಗ್ಗಿ ಅಂತಲೇ ಹೇಳ್ಬೋದು. ಇದು ನಿಜಕ್ಕೂ ಜಯಪ್ರಕಾಶ್ ಗೌಡರ ಹೋರಾಟದ ಫಲ ಅಂತಲೇ ಹೇಳ್ಬೋದು. ಯಾಕಂದರೆ ಸುಲಭವಾಗಿ ತರೋಕ್ಕಾಗಲ್ಲ. ಈ ಒಂದೊಂದು ಜುಗಾರಿ ಕ್ರಾಸ್ ನಾಟಕ ಆಡೋದಕ್ಕೆ ನಿಮಗೆ 70-80 ಸಾವಿರ ಖರ್ಚಾಗುತ್ತೆ. ಆ ಆರ್ಟಿಸ್ಟು ಅವೆಲ್ಲ ಪೇಮೆಂಟ್ ನೋಡಿದ್ರೆ ಭಾಳ ಕಷ್ಟ. ಇವೆಲ್ಲ ಲೈಟು ಇವೆಲ್ಲ ತುಂಬ ಕಾಸ್ಟ್ಲಿ ಪ್ರಯೋಗಗಳಿವು. ಸೊ ನಿಜಕ್ಕೂ ಒಳ್ಳೆ ಪ್ರಯೋಗ. ನೀವು ಮೈಸೂರು ಬೆಂಗಳೂರಿಗೆ ಈಗ ನಟನಕ್ಕೆ ಹೋಗ್ತಿರ್ತೀರಿ, ಹೋಗಿ ಚಿಂತೆ ಇಲ್ಲ. ಈಗ ಆ ಥರದ ಪ್ರಯೋಗಗಳನ್ನೇ ಮಂಡ್ಯಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ರಂಗಾಸಕ್ತರು ಈ ಒಂದು ಪ್ರಯೋಗವನ್ನು ಯಶಸ್ವಿ ಮಾಡಿ ಅಂತೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು, ಈ ನಾಡು ಕಂಡ ಅಪ್ರತಿಮ ಶಿಕ್ಷಣ ತಜ್ಞ, ಅಪರೂಪದ ರಾಜಕಾರಣಿ KV ಶಂಕರಗೌಡರು ವಿವಿಧ ಅಕಾಡೆಮಿಗಳ ಎಲ್ಲ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವರನ್ನು ನೆನಪಿಸಿಕೊಳ್ಳುವ ಸಲುವಾಗಿ ವಿಭಾಗೀಯ ನಾಟಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಜನವರಿ 9ರಂದು ಮಧ್ಯಾಹ್ನ 3 ಗಂಟೆಗೆ ನಡೆಯುವ ಸಮಾರಂಭವನ್ನು ಸಚಿವರಾದ ಚಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು, ಅಂದು ಸಂಜೆ 6 ಗಂಟೆಗೆ KP ಪೂರ್ಣಚಂದ್ರ ತೇಜಸ್ವಿಯವರ ಕಾದಂಬರಿ ಆಧಾರಿತ ಜುಗಾರಿ ಕ್ರಾಸ್ ನಾಟಕವನ್ನು ಸಮುದಾಯ ಬೆಂಗಳೂರು ತಂಡದವರು ಪ್ರಸ್ತುತಿಪಡಿಸಲಿದ್ದಾರೆ ಅಂತ ಹೇಳಿದರು. ಅದೇ ರೀತಿ ಜನವರಿ 10ರ ಶುಕ್ರವಾರ ಸಂಜೆ 5 ಗಂಟೆಗೆ ನಾಟಕಕಾರ ಡಾಕ್ಟರ್ HS ವೆಂಕಟೇಶಮೂರ್ತಿಯವರು ಬರೆದಿರುವ ಉರಿಯ ಉಯ್ಯಾಲೆ ನಾಟಕವನ್ನು ಶಶಿ ಥಿಯೇಟರ್ ಅವರು ಪ್ರಸ್ತುತಪಡಿಸಲಿದ್ದಾರೆ ಅಂತ ಹೇಳಿದರು. ಜನವರಿ 11ರಂದು ಮಧ್ಯಾಹ್ನ 3 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ಪೊಲೀಸ್ ಮಹಾನಿರೀಕ್ಷಕರಾದ ಡಾಕ್ಟರ್ BR ರವಿಕಾಂತೇಗೌಡ ಸಮಾರೋಪ ಭಾಷಣ ಮಾಡಲಿದ್ದಾರೆ. ಅಂದು ಸಂಜೆ 4 ಗಂಟೆಗೆ ಮಾಂಡವ್ಯ ಕಲಾ ಟ್ರಸ್ಟ್ನವರು ಗದಾಯುದ್ಧ ಪೌರಾಣಿಕ ನಾಟಕವನ್ನು ಪ್ರಸ್ತುತಪಡಿಸಲಿದ್ದಾರೆ ಅಂತ ಅವರು ವಿವರಿಸಿದರು. ಬೆಂಗಳೂರಿನ ರಂಗ ಸಮುದಾಯದವರು ಜುಗಾರಿ ಕ್ರಾಸ್ ಅನ್ನುವಂಥ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. 9/1/2025 ಗುರುವಾರ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರೆಲ್ಲ ವಿವರಗಳನ್ನು ಕೊಟ್ಟಿದ್ದೀವಿ ಇಲ್ಲಿ. 9, 10, 11 10ನೇ ತಾರೀಕು ಮೈಸೂರು ಭಾಗದ
ಒಂದು ನಾಟಕ ಉರಿಯ ಉಯ್ಯಾಲೆ ಅನ್ನುವಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ. ಅದನ್ನು ಶಶಿ ಥಿಯೇಟರ್ ಮೈಸೂರು BN ಶಶಿಕಲಾ ಅಂತಕ್ಕಂಥವರು HS ವೆಂಕಟೇಶ್ಮೂರ್ತಿಯವರ ಉರಿಯ ಉಯ್ಯಾಲೆ ನಾಟಕ ಮಾಡ್ತಾರೆ. ಶನಿವಾರ 11ನೇ ತಾರೀಕು ಸಮಾರೋಪ ಸಮಾರಂಭ ಇದೆ. ಅವತ್ತು ನಮ್ಮ ಮಂಡ್ಯದ ಒಂದು ಪೌರಾಣಿಕ ನಾಟಕಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಗದಾಯುದ್ಧ ಅನ್ನುವಂಥ ನಾಟಕ ಮಾಂಡವ್ಯ ಕಲಾ ಟ್ರಸ್ಟ್ನವರು ಅದನ್ನು ನಡೆಸ್ತಾ ಇದ್ದಾರೆ. ಅದರ ಡೀಟೇಲ್ಸ್ ಎಲ್ಲ ಇದ್ದಾರೆ. ಇದರ ಉದ್ಘಾಟನೆಯನ್ನು 9ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಇದರ ಉದ್ಘಾಟನೆ ಕಾರ್ಯಕ್ರಮ ಇದೆ. ಚಲುವರಾಯಸ್ವಾಮಿಯವರು ಮಾನ್ಯ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷತೆಯನ್ನು ರವಿಕುಮಾರ್ ಗಣಿಗ ಅವರು ಮಾಡ್ತಾರೆ. ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾದ GPO ಚಂದ್ರ ಅವರು ಮಾತನಾಡಿ, ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ಕರ್ನಾಟಕ ಸಂಘದ ವತಿಯಿಂದ ಆಯೋಜನೆ ಮಾಡಿರುವ ನಾಟಕೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರಂಗಾಸಕ್ತರು, ಕಲಾವಿದರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ಮೂಲಕ ನಾಟಕೋತ್ಸವವನ್ನು ಯಶಸ್ವಿಗೊಳಿಸಿಕೊಡುವಂತೆ ಮನವಿ ಮಾಡಿದರು. ಮಾಡಿಕೊಂಡೆ ನಮ್ಮ ಅಧ್ಯಕ್ಷರಾದ KV ನಾಗರಾಜಮೂರ್ತಿಯವರು ಅದಕ್ಕೆ ಭಾಳ ಸಂತೋಷದಿಂದ ಒಪ್ಪಿಕೊಂಡು ಈ ನಾಟಕೋತ್ಸವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ನಿಮ್ಮಲ್ಲಿ ಒಂದು ಮನವಿ, ನಾಟಕೋತ್ಸವವನ್ನು ನೋಡಲಿಕ್ಕೆ ಮಂಡ್ಯದ ರಂಗಕರ್ಮಿಗಳು ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಬರಲಿಕ್ಕೆ ಅನುಕೂಲವಾಗುವಂತೆ ತಮ್ಮ ಸಪೋರ್ಟ್ ಬೇಕು, ಸಹಾಯ ಬೇಕು. ಮಾಧ್ಯಮ ಮಿತ್ರರು ತಮ್ಮ ಪತ್ರಿಕೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ಈ ನಾಟಕೋತ್ಸವನ ಯಶಸ್ವಿಗೆ ತಾವು ಕಾರಣಕರ್ತರಾಗಬೇಕು. ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿಗಳಾದ ಸೋಮಶೇಖರ್ ಉಪಸ್ಥಿತರಿದ್ದರು. ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಮಂಡ್ಯವರ ವತಿಯಿಂದ ಬದುಕಿಗೆ ಆಸೆಯ ದಿವ್ಯ ಔಷಧ ಘೋಷವಾಕ್ಯದೊಂದಿಗೆ ಪ್ರಾಂತೀಯ ಸಮ್ಮೇಳನವು ಕರ್ನಾಟಕ ಸಂಘದ KV ಶಂಕರಗೌಡ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಮಂಡ್ಯ ಜಿಲ್ಲೆ ಆಯೋಜಿಸಿದ್ದ ಬದುಕಿಗೆ ಆಸೆಯ ದಿವ್ಯ ಔಷಧ ಘೋಷವಾಕ್ಯದೊಂದಿಗೆ ಪ್ರಾಂತೀಯ ಸಮ್ಮೇಳನವು ಕರ್ನಾಟಕ ಸಂಘದ KVS ಸಭಾಭವನದಲ್ಲಿ ನಡೆಯಿತು. ಸಮಾರಂಭವನ್ನು ಗಣ್ಯರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಚಲನಚಿತ್ರ ನಟ ಮಿಮಿಕ್ರಿ ಗೋಪಿ ಮಾತನಾಡಿ, ಇವತ್ತಿನ ಜನರಿಗೆ ಆರೋಗ್ಯಕರವಾದ ನಗು ಬೇಕಾಗಿದೆ. ಏಕೆಂದರೆ ನಮ್ಮದೇ ಜಂಜಾಟದಲ್ಲಿ ಮುಳುಗಿದ್ದೇವೆ. ಅದಕ್ಕೋಸ್ಕರ ಒಂದಷ್ಟು ಸಮಯದಲ್ಲಿ ನಗು, ನಡಿಗೆ, ವಿಶ್ರಾಂತಿ ಅಗತ್ಯವಿದೆ ಅಂತ ಹೇಳಿದರು. ಉತ್ತಮ ಆರೋಗ್ಯಕ್ಕಾಗಿ, ಆಯುಷ್ ವೃದ್ಧಿಗಾಗಿ ಹಾಸ್ಯ ಲಸ್ಯ ಬೇಕಾಗಿದೆ ಅಂತ ಹೇಳಿದರು. ಹಾಸ್ಯ ಕಲಾವಿದರಿಗೆ ವೇದಿಕೆ ಸಿಕ್ಕಿದೆ. ಸುತ್ತಮುತ್ತ ನಡೆಯುವ ಬದುಕಿಗೆ, ಘಟನೆಗಳಿಗೆ ಹಾಸ್ಯಲೇಪನ ಕೊಟ್ಟು ಹೇಳುವುದೇ ನಮ್ಮ ಉದ್ದೇಶವಾಗಿದೆ. ಬೇರೆ ಇನ್ನೇನು ಹೇಳಲು ಸಾಧ್ಯವಿಲ್ಲ. ನಮ್ಮ ಹಾಸ್ಯಗಳಿಗೆ ಜನರು ನಕ್ಕು ನಿಲ್ಲಿದರೆ ಅಷ್ಟೇ ಸಾಕು, ನಮ್ಮ ಪ್ರಯತ್ನ ಸಾರ್ಥಕವಾಗುತ್ತದೆ ಅಂತ ಹೇಳಿದರು. ಕಾರ್ಯಕ್ರಮ ಅಂದರೆ ಅವರ ಕಾರ್ಯಕ್ರಮದ ಜೊತೆ ಜೀವನದಲ್ಲಿ ಒಂದು ಹಾಸ್ಯ ಅನ್ನೋದು ದಿವ್ಯ ಔಷಧ ಅಂತ ಒಂದು ಕಾನ್ಸೆಪ್ಟ್ ಇಟ್ಟು ಅದಕ್ಕೆ ನನ್ನನ್ನು ಕೂಡ ವಿಶೇಷ ಅತಿಥಿಯಾಗಿ ಕರೆದಿದ್ರು. ಭಾಳ ಖುಷಿಯಾಗುತ್ತೆ. ಯಾಕಂದರೆ ದಿನನಿತ್ಯ ನಮ್ಮ ಜಂಜಾಟ ಇದ್ದದ್ದೇ. ಅದರಲ್ಲೂ ಇವತ್ತು ಭಾನುವಾರ ಕೆಲವರು ಔಟಿಂಗ್ ಹೋಗೋರು ಇರ್ತಾರೆ. ಆದರೆ ಇವತ್ತು ಒಂದು ಕ್ಲಬ್ನ ಒಂದು ಸಮಾವೇಶದ ಥರನೇ ಅಂತ ಹೇಳ್ಬೋದು. ಆ ಥರ ಒಂದು ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿ ಎಲ್ಲರೂ ಬಂದಿದ್ದರು. ನನಗೂ ಕೂಡ ಒಂದು ಅವಕಾಶ. ಯಾಕಂದರೆ ನಮಗೆ ಇರೋದೇ ಅದು, ನಮ್ಮೆಲ್ಲರ ಪ್ರತಿಭೆನ ತೋರಿಸಿ ಜನರನ್ನ ನಗಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದು ಒಳ್ಳೆಯ ರೀತಿ ಆರೋಗ್ಯಕರವಾದಂಥ ನಗು ಜನಕ್ಕೆ ಬೇಕು ಇವತ್ತು ಎಲ್ಲ. ಯಾಕಂದರೆ ನಮ್ಮದೇ ಜಂಜಾಟದಲ್ಲಿ ಮುಳುಗಿದ್ದೀವಿ. ಅದಕ್ಕೋಸ್ಕರ ಒಂದಷ್ಟು ಮಿಮಿಕ್ರಿ, ಒಂದಷ್ಟು ಧ್ವನಿಯ ಅನುಕರಣೆಯಲ್ಲಿ ಹಾಸ್ಯ, ಜೀವನದ ಹಾಸ್ಯ, ನಮ್ಮ ಸುತ್ತಮುತ್ತ ನಡೀತಾ ಇರೋದನ್ನೇ ನಾವು ಹೇಳೋದಿನ್ನು ಬೇರೆ ಏನು ಹೇಳಲ್ಲ. ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ವಿ ಬೈರಿ ಮಾತನಾಡಿ, ಮಂಡ್ಯ ಜಿಲ್ಲೆಯಲ್ಲಿ ಅಲಯನ್ಸ್ ಸಂಸ್ಥೆಗಳು ಬಹುವೇಗವಾಗಿ ಜನರ ಸೇವೆಯೊಂದಿಗೆ ಬೆಳೆಯುತ್ತಿದ್ದಾವೆ. ಜನಮನ್ನಣೆ ಗಳಿಸುವಂತೆ ಶ್ರಮಿಸುತ್ತಿರುವ ಜಿಲ್ಲಾ ರಾಜ್ಯಪಾಲ KT ಹನುಮಂತು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಅಲಯನ್ಸ್ ಕ್ಲಬ್ಗಳು ಬಹಳ ವೇಗವಾಗಿ ಜನಪ್ರಿಯವಾಗ್ತಾ ಇದ್ದಾವೆ. ಇಂಥ ಜನಪ್ರಿಯತೆಗೆ ರೂವಾರಿಯಾದಂಥ KT ಹನುಮಂತರವರು ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ನೇತೃತ್ವದ ಜಿಲ್ಲೆಯಲ್ಲಿ 2 ಪ್ರಾಂತ್ಯಗಳು ಬರ್ತವೆ. ಅದರಲ್ಲಿರುವಂಥ ಒಂದು ಪ್ರಾಂತ್ಯದ ಅಧ್ಯಕ್ಷರಾಗಿದ್ದಂಥ ನೀನಾ ಪಟೇಲ್ ಅವರ ಪ್ರಾಂತ್ಯ, ಅದರಲ್ಲಿ ಸುಮಾರು 12 ಕ್ಲಬ್ಗಳು ಬರ್ತದೆ. ಆ ಪ್ರಾಂತ್ಯದ ಒಂದು ಸಮ್ಮೇಳನ ಇವತ್ತು ನಡೀತಾ ಇದೆ. ಬಹಳ ವಿಶೇಷವಾಗಿದೆ ಈ ಸಮ್ಮೇಳನ. ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲರಾದ KT ಹನುಮಂತು ಮಾತನಾಡಿ, ಕಳೆದ 10 ತಿಂಗಳಿಂದ ಅಲಯನ್ಸ್ ಸಂಸ್ಥೆಗಳು ಜನಸೇವಾ ಚಟುವಟಿಕೆ, ಪರಿಸರ, ಆರೋಗ್ಯ, ಅಗತ್ಯವುಳ್ಳವರಿಗೆ ಆರ್ಥಿಕ ನೆರವು, ಪರಿಕರಗಳನ್ನು ನೀಡುವುದರ ಮೂಲಕ ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದಾವೆ ಅಂತ ಹೇಳಿದರು. ಪ್ರಸ್ತುತ ಈಗ 500 ಜನ ನಮ್ಮ ಸಂಸ್ಥೆಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 25 ಸಂಸ್ಥೆಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದನ್ನು 1,000 ಜನ ಸದಸ್ಯರನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮತ್ತು ನಿರಂತರವಾಗಿ ಈ ಸಮಾಜಮುಖಿ ಕೆಲಸಗಳಂತೂ ನಮ್ಮ ಅಂತಾರಾಷ್ಟ್ರೀಯ ತಮಗೆಲ್ಲ ಪತ್ರಕರ್ತರಿಗೆ ಗೊತ್ತೇ ಇದೆ, ಮಾಧ್ಯಮದವ್ರಿಗೆ. ಕಳೆದ 10 ತಿಂಗಳಲ್ಲೂ ಕೂಡ ನಿರಂತರವಾಗಿ ತಿಂಗಳಿಗೆ 5-6 ಸಮಾಜಮುಖಿ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಅಲಯನ್ಸ್ ಸಂಸ್ಥೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಜನಪ್ರಿಯವಾದಂಥ ಸಂಸ್ಥೆಯಾಗಿದೆ. ಅದು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಸದಸ್ಯರನ್ನು ಮತ್ತು ಹೆಚ್ಚು ಸಂಸ್ಥೆಗಳನ್ನು ನಾವು ಪ್ರಾರಂಭ ಮಾಡಿ ಜಿಲ್ಲೆಗೆ ಹೆಚ್ಚು ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ಈ ಸಂಸ್ಥೆ ಶ್ರಮಿಸ್ತಾರೆ. ಇದೇ ಸಂದರ್ಭದಲ್ಲಿ ಪ್ರಾಂತೀಯ ಸಮ್ಮೇಳನ ಅಧ್ಯಕ್ಷೆ ಕೆ ಲೀಲಾಪಾಟಿ ನೇತೃತ್ವದಲ್ಲಿ ವಿವಿಧ ಸೇವಾ ಕಾರ್ಯಕ್ರಮಗಳು ನಡೆದವು. ಹಾಸ್ಯ, ಗೀತ ಗಾಯನ ಕಾರ್ಯಕ್ರಮಗಳು ಸಭಿಕರನ್ನು ರಂಜಿಸಿದವು.
ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಈಗಾಗಲೇ ಪ್ರಸಿದ್ಧಿಯಾಗಿದ್ದ ಮಾಡ್ಕೊಳ್ಳಲ್ಲ. ಸಂಘ ಮಾಡ್ತೀವಲ್ಲ ನೈಟು ಆ ಕಡೆ ಊರ ಹೊರಗಡೆ ಒಂದು ಕವರಲ್ಲಿ 2 ಬಾಟ್ಲು 2 ನೋಟ. ನಮ್ಮ ಸಂಘ ಅಲ್ಲಿ ಯಾವನು ವಾರ ಹೋಗ್ಬೇಕಂತೆ. ಇಲ್ಲಿಗೆ ದಿನ ಬನ್ನಿ ಅಂದ್ರು ಕರೆಕ್ಟಾಗಿ ಎಷ್ಟು 7 ಗಂಟೆ 6:45 ಇರ್ತಾರೆ. ಎಲ್ಲರ ಇನ್ನೂ ಬಂದಿಲ್ಲ ಅಂತ. ಎಲ್ಲರನ್ನೂ ಅಲ್ಲ, ಕೆಲವರು ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಎಲ್ಲರೂ ಅಂತ ನಾ ಕುಡಿಯೋದಿಲ್ಲ, ನನ್ನ ಯಾಕೆ ಸರಿ ಹಿಂಗೆ ಅಂದಿರ ಅನ್ಬೇಡಿ. ಇದು ಅಪ್ಲೈ ಆಗೋರಿಗೆ ನಾನು ಹೇಳ್ತಿರೋದು ಬಹುತೇಕರು. ಆದ್ರಿಂದ ಗೊತ್ತಿರುತ್ತೆ ಬಿಡೋಣ, ಅವರೇ ಜಾಸ್ತಿ ಅಂತ ಹೇಳ್ತಾರೆ. ಅಣ್ಣ ಕನ್ನಡಕ್ಕೆ ಹಾಕೊಂಡು ಹೇಳ್ತಾರೆ ಅವರೇ ಜಾಸ್ತಿ ಅಂತ. ವೇದಿಕೆಯಲ್ಲಿ ಜೆಡಿಎಸ್ ಯುವ ಮುಖಂಡರಾದ ಸುರೇಶ್, ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಚಂದ್ರ, ಸಮ್ಮೇಳನ ಅತಿಥಿಯ ಸಮಿತಿ ಅಧ್ಯಕ್ಷರಾದ ಶಶಿಧ ಈಚಗೆರೆ, ಕೆಎಸ್ ಚಂದ್ರಶೇಖರ್, ದಯಾನಂದ್, ಎಂ ಲೋಕೇಶ್, ಪ್ರಮೀಳಕುಮಾರಿ, ಶಿಲ್ಪಾ, ಕೌಶಲ್ಯ ಸೇರಿದಂತೆ ಇನ್ನಿತರರಿದ್ದರು. ಕೇರ್ಪೇಟೆ ತಾಲೂಕಿನ ಹರಿಹರಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕರಾದ ಜಕ್ಕನಹಳ್ಳಿ ಜೆಬಿ ನಾಗರಾಜ್ರವರನ್ನು ಶಾಸಕರಾದ ಎಚ್.ಟಿ. ಮಂಜು ಆತ್ಮೀಯವಾಗಿ ಅಭಿನಂದಿಸಿದ್ದಾರೆ. ಕೇರ್ಪೇಟೆ ತಾಲೂಕಿನ ಹರಿಹರಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕರಾದ ಜಕ್ಕನಹಳ್ಳಿ ಜೆಬಿ ನಾಗರಾಜ್ ಅವರನ್ನು ಸನ್ಮಾನ ನೆರವೇರಿಸಿ ಮಾತನಾಡಿದ ಶಾಸಕರಾದ ಎಚ್.ಟಿ. ಮಂಜೂರವರು ನಿಸ್ವಾರ್ಥ ಸೇವೆ, ಅರ್ಪಣಾ ಭಾವನೆಯಿಂದ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ನೀಡುವುದು, ಶಾಲೆಗೆ ಸಕಾಲಕ್ಕೆ ಆಗಮಿಸಿ ಕರ್ತವ್ಯವನ್ನು ಮಾದರಿಯಾಗಿ ನಿರ್ವಹಣೆ ಮಾಡುವ ಮೂಲಕ ಜನಮೆಚ್ಚಿತ ಶಿಕ್ಷಕ ಎಂಬ ಕೀರ್ತಿಗೆ ಭಾಜನರಾಗಿರುವ ಜೆಬಿ ನಾಗರಾಜ್ ಅವರು ಇತರೆ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಿದರು. ನಿವೃತ್ತರಾದ ಜೆಬಿ ನಾಗರಾಜ್ ಅವರು ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ನಾಗತಿಹಳ್ಳಿ, ಕೇರ್ಪೇಟೆ, ಕತ್ತರಘಟ್ಟ ಸೇರಿದಂತೆ ವಿವಿಧ ಶಾಲೆಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು. ಶೈಕ್ಷಣಿಕ ಮತ್ತು ಭೌತಿಕ ಒಂದು ಅಭ್ಯಾಸವನ್ನ ಬೆಳೆಸಿ, ಜೊತೆಗೆ ಗ್ರಾಮದ ಎಲ್ಲ ಮುಖಂಡರ ವಿಶ್ವಾಸದೊಂದಿಗೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡುತ್ತ ಎಲ್ಲ ಸಹ ಶಿಕ್ಷಕರ ವಿಶ್ವಾಸದೊಂದಿಗೆ ನಿವೃತ್ತಿಯ ಒಂದು ಇವತ್ತು ತಮ್ಮಿಂದ ಸನ್ಮಾನಿತರಾಗಿ ಇವತ್ತು ಅವರ ಸಂದರ್ಭದಲ್ಲಿ ಅವರಿಗೊಂದು ಸನ್ಮಾನ ಕಾರ್ಯಕ್ರಮ, ಜೊತೆಗೆ ತಮ್ಮ ಗ್ರಾಮದ ಯುವಕ ಭಾರತೀಯ ಸೇನೆಯಲ್ಲಿ 17 ವರ್ಷ ಸೇವೆ ಸಲ್ಲಿಸಿ ಬಹುತೇಕ ಉತ್ತರ ಭಾರತದಲ್ಲಿ ಅವರು ಅತ್ಯಂತ ಹೆಚ್ಚಿನ ಸೇವೆ ಸಲ್ಲಿಸಿದ್ದಾರೆ. ಯಾಕೆ ಉತ್ತರ ಭಾರತದಲ್ಲಿ ಸೇವೆ ಸಲ್ಲಿಸಿದ ಮಾತ್ರ ತಮ್ಮ ಮುಂದೆ ಉಚ್ಚರಿಸ್ತಾ ಇದ್ದಂತೆ ದಕ್ಷಿಣ ಭಾರತದಲ್ಲಿ ಯಾವುದೇ ರೀತಿ ಪ್ರಾರಂಭವನ್ನ ಸೇವೆ ಸಲ್ಲಿಸಲಿಕ್ಕೆ ತುಂಬಾ ಯಾವುದೇ ರೀತಿ ತೊಂದರೆ ಇದ್ದಂಗೆ ಈಸಿನಲ್ಲಿ ಮುಕ್ತದಿಂದ ಸೇವೆ ಸಲ್ಲಿಸಬಹುದು. ಬಹುತೇಕ ಉತ್ತರ ಭಾರತದ ರಾಜ್ಯಗಳಲ್ಲಿ ಕಡಿಗಾಲ ಪ್ರದೇಶ, ಚಳಿ, ಮಳೆ, ಗಾಳಿ ಯಾವುದಕ್ಕೂ ಜಗ್ದಂಗೆ ತಮ್ಮ ಊರಿಗೆ ಹೆಮ್ಮೆ ತರುವಂತ ರೀತಿಯಲ್ಲಿ ಸೇವೆ ಸಲ್ಲಿಸಿರುವಂತ ತಮ್ಮ ಗ್ರಾಮದ ಊಟ ರಜಿತ್ ಅವರು ಸಹ ಇವತ್ತು ಬೀಳ್ಕೊಡುಗೆ ಸಮಾರಂಭ. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರ ಸಂಘದ ಪೂರ್ಣಚಂದ್ರ ತೇಜಸ್ವಿ, ಅಧ್ಯಕ್ಷರಾದ ಜ್ಯೋತಿ, ವಿಜೇತರಾದ ಸಣ್ಣಸ್ವಾಮಿಗೌಡ, ಅನಂತಕುಮಾರ್, ಧರ್ಮಪ್ಪ, ಪದ್ಮೇಶ್ ಸೇರಿದಂತೆ ಇತರರಿದ್ದರು. ನಾಗಮಂಗಲದಲ್ಲಿ ನಡುರಸ್ತೆಯಲ್ಲಿ ಪೊಲೀಸ್ ಮೇಲೆ ಹಲ್ಲೆ ನಡೆಸಲು ಮುಂದಾದ ಆರೋಪಿ ಪೂಜಾರಿಯನ್ನು ಪೊಲೀಸರು ಬಂಧಿಸಿರುವಂಥ ಘಟನೆ ವರದಿಯಾಗಿದೆ. ಇತ್ತೀಚೆಗೆ ಯಾಕೋ ಪೊಲೀಸ್ನವ್ರ ಮೇಲೆ ನಾಗರಿಕರು ಹಲ್ಲೆ ಮಾಡುವಂಥದ್ದು, ಚಾರ್ಜ್ ಮಾಡುವಂಥದ್ದು ಹೆಚ್ಚಾಗ್ತಾ ಇದೆ. ಎಲ್ಲಿ ಕಮ್ಯುನಿಕೇಷನ್ ಆಯ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸರು ಮತ್ತು ನಾಗರಿಕರ ನಡುವೆ ಎಲ್ಲೊಂದು ಕಡೆ ಬಾಂಧವ್ಯಕ್ಕೆ ಕೊಡಲಿಪೆಟ್ಟು ಬಿಡುವಂಥ ಪ್ರಯತ್ನ ಆಗ್ತಾ ಇದೆ. ಇತ್ತೀಚೆಗೆ ಪಾಂಡುಪುರದಲ್ಲಿ ನೋಡಿದ್ರಿ, ಕಪಾಲಕ್ಕೆ ಬಡ್ದಿದ್ದ ಒಬ್ಬ ಆಯ್ತಲ್ಲ, ಅವನ್ನ ಅರೆಸ್ಟ್ ಮಾಡಿದ್ರು. ಈಗ ನೆನ್ನೆ ನಾಗಮಂಗಲದಲ್ಲಿ ಅದೊಂದು ಕೇಸು, ಅವನು ಹೊಡೆದಾಡಿದ್ದಾನೆ. ಎಲ್ಲೊಂದು ಕಡೆ ಇದು ಪೊಲೀಸವರ ನಿಲುವು ಸರಿ ಇಲ್ವಾ, ಅದು ನಾಗರಿಕರಿಗೆ ಸರಿ ಇಲ್ವಾ ಗೊತ್ತಿಲ್ಲ. ಒಂದೊಂದು ಸರಿ ನಾವು ಗಮನಿಸೋದು ಏನಂತಂದರೆ, ಈ ಪೊಲೀಸರು ಇದ್ದಾರಲ್ಲ, ನಾವು ಅವ್ರನ್ನೂ ಗಮನಿಸಬೇಕಾಗತ್ತೆ. ಅವರು ನಡವಳಿಕೆಗಳಿದ್ದಾವಲ್ಲ ತುಂಬ ರೂಢಾಗಿರುತ್ತೆ. ಒಂದೊಂದು ಸರಿ ನೀವು ಗಮನಿಸ್ಬಿಡಿ, ಅವ್ರು ಹೆಂಗೆ ಟೆಂಪ್ಟ್ ಮಾಡ್ತಾರೆ ಅಂತಂದರೆ, ಅದು ಬೇಕು ಅಂತ ಮಾಡ್ತಾರೋ ಅದೇನೋ ಅವರ ಬುದ್ಧಿನೋದು ನನಗೆ ಗೊತ್ತಿಲ್ಲ, ಅಥವಾ ತರಬೇತಿಲೇ ಹಂಗೆ ಹೇಳ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾಗರಿಕರು ಒಂದು ಸಣ್ಣ ಪುಟ್ಟ ತಪ್ಪಾದಾಗ ಏನು ಹೇಳ್ತಾರೆ ಅಂದರೆ, ಸ್ವಲ್ಪ ನೀವು ಪೇಷನ್ಸ್ನಿಂದಾಗಿರಿ ಅಂತ ಹೇಳ್ತಾರೆ ಪೊಲೀಸ್ನವ್ರಿಗೆ ಟ್ರೈನಿಂಗಲ್ಲಿ. ಇವ್ರಿಗೇನೋ ಏನೂ ಇಲ್ಲ ಬಿಟ್ಬಿಡಿ, ಪೊಲೀಸ್ನವ್ರಿಗೆ ಹಿಡಿರ್ತಾರಲ್ಲಪ್ಪ, ಒಂದು ಸ್ವಲ್ಪ ಪೇಷನ್ಸಿಂದ ಬ್ಯಾಲೆನ್ಸ್ ಮಾಡಿದ್ರೆ ಕೆಲವು ಆಗುತ್ತೆ. ಕೆಲವು ಸರಿ ಹೆಂಗೆ ಟೆಂಪ್ಟ್ ಮಾಡ್ತಾರೆ ಅಂತಂದರೆ, ಇವರು ತುಂಬ ಅನುಭವ ಆಗಿದೆ ಅನ್ಬೇಕಾದ್ರೆ ನಾನು ಹೇಳ್ಬೇಕು ಅಂತ ತುಂಬ ಹೇಳ್ಬೋದು. ಸೊ ಆ ಥರ ಟೆಂಪ್ಟ್ ಮಾಡಿ ಪೊಲೀಸ್ನವ್ರು ಸ್ವಲ್ಪ ಇದು ಮಾಡ್ತಾರೆ. ಪೊಲೀಸ್ನವ್ರು ತಪ್ಪು ಅಂತ ಹೇಳೋಕ್ಕೆ ಹೋಗೋದಿಲ್ಲ. ನಾಗರಿಕರಾಗಲಿ ಪೊಲೀಸ್ನವರಾಗಲಿ, ನಾಗರಿಕರು ಪೊಲೀಸರಿಗೆ ಸಹಕರಿಸ್ಬೇಕು, ಪೊಲೀಸರು ನಾಗರಿಕರಿಗೆ. ಅಂದರೆ ನಿಮ್ಮ ಸ್ಟೇಷನ್ಗೆ ಬರೋದು ಯಾಕೆ, ಏನೋ ಒಂದು ರಿಲೀಫ್ ಸಿಗುತ್ತೆ ಅಂತನೋ, ಏನೋ ತಪ್ಪು ಮಾಡಿಯೋ ಅಥವಾ ನ್ಯಾಯ ದೊರಕಿಸೋಕೆ ಬರ್ತಾರೆ. ಅದನ್ನ ಹೆಂಗೆ ಫಾಲೋಅಪ್ ಮಾಡಬೇಕು, ಅದು ಅವ್ನು ಯಾರೋ ತಪ್ಪು ಮಾಡಿಬಿಟ್ಟಿರ್ತಾನೆ, ಅವನ್ನ ನೀವು ಹ್ಯಾಂಡ್ಲ್ ಮಾಡೋದು ಹೆಂಗಿರ್ಬೇಕು. ಹೋಗ್ಬಿಟ್ಟು ಹಟ್ಟಂತ ಕತ್ತಿಬಿಟ್ಟು ಇಟ್ಕೊಂಡ್ಬಿಡೋದು ಅಥವಾ ಹೊಡೆದ್ಬಿಡೋದು, ಹಂಗಾದ್ರೆ ಬಿಟ್ಟಾರ ಯಾರ ಮಾತು ಕೇಳೋಲ್ಲ, ಬಾರಿಸ್ತಾ ಇರ್ತಾರೆ. ಸೊ ಆ ಥರ ಆಗ್ತಾಯಿದೆ. ಬಹುಶಃ ಇದಕ್ಕೆಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತ ಇದಕ್ಕೊಂದು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನಿಸುತ್ತೆ. ನಾಗರಿಕರಿಗೊಂದು ಏನಂತಾರೆ, ಅದಕ್ಕೊಂದು ಕಾರ್ಯಾಗಾರನೋ ಅಥವಾ ಪೊಲೀಸ್ನವ್ರಿಗೆ ಒಂದು ಕಾರ್ಯಾಗಾರ ಮಾಡಿ ಈ ಥರದ ಸಮಸ್ಯೆಗಳು ಬರದಾಗೆ ನೋಡ್ಕೊಳ್ಬೇಕಾಗಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಮಗನಿಂದ ದಿನನಿತ್ಯ ಕಿರುಕುಳ ಉಂಟಾಗುತ್ತಿದ್ದು, ಈ ಸಂಬಂಧ ನ್ಯಾಯ ಒದಗಿಸುವಂತೆ ನಾಗಮಂಗಲ ಗ್ರಾಮಾಂತರ ಠಾಣೆಗೆ ದೂರು ಸಲ್ಲಿಸಿದ್ದ ವೃದ್ಧೆ
ಮಗನನ್ನು ವಿಚಾರಣೆಗೆ ಬಾಂಧ ಕರೆದ ಸಂದರ್ಭ ಕರ್ತವ್ಯ ನಿರತ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಮೇಲೆ ಯುವಕನೊಬ್ಬ ಹಲ್ಲೆ ಮಾಡಿದ ಪ್ರಕರಣ ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆಯಲ್ಲಿ ನಡೆದಿದೆ. ಪೊಲೀಸ್ ಮೇಲೆ ಹಲ್ಲೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬನನ್ನು ಬಂಧಿಸಿ ಜೈಲಿಗಟ್ಟಿದ ಘಟನೆ ಟಿಬಿ ಬಡಾವಣೆ ನ್ಯಾಯಾಲಯ ಮುಂಭಾಗ ಉಳುಕಟ್ಟೆ ಆರ್ಚ್ ಬಳಿ ನಡೆದಿದೆ. ಕಸಬಾ ಹೋಬಳಿಯ ಮಜ್ಜನಕೊಪ್ಪರ ಗ್ರಾಮದ ಶಿವಲಿಂಗಯ್ಯನವರ ಪತ್ನಿ ಮರಿಯಂಬ ಎಂಬುವರ ತನ್ನ ಮಗ ಪೂಜಾರಿ ಕೃಷ್ಣ ಹಣಕ್ಕಾಗಿ ಪೀಡಿಸಿದ್ದಾನೆ, ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾನೆ ಅಂತ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿದರು. ಈ ಸಂಬಂಧ ಗ್ರಾಮಾಂತರ ಠಾಣೆಯ ASI ರಾಜು ಟಿಬಿ ಬಡಾವಣೆಯ ನ್ಯಾಯಾಲಯದ ಮುಂದಿರುವ ಜ್ಯೂಸ್ ಅಂಗಡಿ ಮುಂದೆ ಶನಿವಾರ ಮಧ್ಯಾಹ್ನ 1:30 ಸಮಯದಲ್ಲಿ ಕೃಷ್ಣ ನಿಂತಿರುವುದನ್ನು ಗಮನಿಸಿ ASI ರಾಜು ನಿಮ್ಮ ತಾಯಿಯವರು ನಿಮ್ಮ ಮೇಲೆ ದೂರು ನೀಡಿರುವುದನ್ನು ತಿಳಿಸಿ ಠಾಣೆಗೆ ಬಾ ಅಂತ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ASI ರಾಜು ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪೂಜಾರಿ ಕೃಷ್ಣ ಅಧಿಕಾರಿಯನ್ನು ತಳ್ಳಿ ಕೆಳಗೆ ಕಲ್ಲಿನಿಂದ ಹೊಡೆಯಲು ಮುಂದಾಗಿದ್ದಾನೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಪೊಲೀಸರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಪೂಜಾರಿ ಕೃಷ್ಣನನ್ನು ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಈ ಸಂಬಂಧ ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರೋಪಿಯನ್ನು ನ್ಯಾಯಾಂಗದ ವಶಕ್ಕೆ ಪಡೆಯಲಾಗಿದೆ. ಮಧುರ ಪಟ್ಟಣದ ಮಳವಳ್ಳಿ ಮದ್ದೂರು ರಸ್ತೆಯಲ್ಲಿರುವ ಕುರುಬರ ಭವನದಲ್ಲಿ ಕುರುಬರ ಸಂಘದ ಕಾರ್ಯಕಾರಿ ಮಂಡಳಿಗೆ ಚುನಾವಣೆ ನಡೆದಿದೆ. ಮದ್ದೂರು ಪಟ್ಟಣದ ಮಳವಳ್ಳಿ ಮದ್ದೂರು ರಸ್ತೆಯಲ್ಲಿರುವ ಕುರುಬರ ಭವನದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಿತು. ಮುಂಬರುವ 5 ವರ್ಷಗಳ ಅವಧಿಗೆ ತಾಲೂಕು ಕುರುಬರ ಸಂಘದ ಕಾರ್ಯಕಾರಿ ಮಂಡಳಿಗೆ ಚುನಾವಣೆ ನಡೆಯಿತು. 21 ನಿರ್ದೇಶಕರ ಬಲ ಹೊಂದಿರುವ ಕುರುಬರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ 12 ಸದಸ್ಯರ ನೆರವನ್ನು ಪಡೆದು ಅಶ್ವಿನ್ ಕುಮಾರ್ ತಂಡ ಜಯಬೇರಿ ಬಾರಿಸಿತು. ಗೌರವ ಅಧ್ಯಕ್ಷರಾಗಿ ಮರಿ ಹೆಗಡೆ, ಅಧ್ಯಕ್ಷರಾಗಿ ಅಶ್ವಿನ್ ಕುಮಾರ್, ಉಪಾಧ್ಯಕ್ಷರಾಗಿ ಪ್ರಫುಲ್ ಚಂದ್ರ, ಪ್ರಧಾನ ಕಾರ್ಯದರ್ಶಿಯಾಗಿ ರಾಜು, ಖಜಾಂಚಿಯಾಗಿ ಜವರ ಹೆಗಡೆ, ಸಹ ಕಾರ್ಯದರ್ಶಿ ಚೆನ್ನೈ, ಸಗಂಡ ಕಾರ್ಯದರ್ಶಿಯಾಗಿ ಕುಮಾರ್, ಆಂತರಿಕ ಲೆಕ್ಕ ಪರಿಶೋಧಕರಾಗಿ ರೇಣುಕಸ್ವಾಮಿ ಆಯ್ಕೆಗೊಂಡರು. ಸಂಘಕ್ಕೆ ಚುನಾವಣೆ ನಡೆದಿದೆ. ಅದರಲ್ಲಿ ಎಲ್ಲ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ಈಗ ಏನು 11 ನಮ್ಮ ಸದಸ್ಯರು ಗೆದ್ದಿದ್ದಾರೆ. 12 ಜನ ಒಗ್ಗಟ್ಟಾಗಿ 8 ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಇದೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಸಂಘವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗಿ ಅಂತ ನಾನು ಎಲ್ಲರಿಗೂ ಆಶಿಸ್ತೀನಿ. ನೂತನ ಆಡಳಿತ ಮಂಡಳಿಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮರಿ ಹೆಗಡೆ ಸೇರಿದಂತೆ ಸಮುದಾಯದ ಮುಖಂಡರು ಅಭಿನಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಲೆಗಳಿಗೆ ನೀರು ಹರಿಸಲು ಒತ್ತಾಯ. ಮಂಡ್ಯದಲ್ಲಿ ಮೈಸೂರು ಹೆದ್ದಾರಿ ತಡೆದು ಹೋರಾಟ. ಬೇಡಿಕೆಗೆ ಸ್ಪಂದಿಸದಿದ್ದರೆ ಮಂಡ್ಯ ಬಂದ್ ಎಚ್ಚರಿಕೆ. ಹಲಗೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಕಮಿಷನ್ ಆರೋಪ. HDK ಆರೋಪಕ್ಕೆ ಕದಲೂರು ಉದಯ್ ತಿರುಗೇಟು. ನಿರಂತರ ಬಾಣಂತಿಯರ ಸಾವು ಪ್ರಕರಣ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರಿಂದ ಮಂಡ್ಯದಲ್ಲಿ ಪ್ರತಿಭಟನೆ. ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಲು ಒತ್ತಾಯ. KSRTC ಬಸ್ ಪ್ರಯಾಣ ದರ ಏರಿಕೆಗೆ ವ್ಯಾಪಕ ಖಂಡನೆ. ಮಳವಳ್ಳಿಯಲ್ಲಿ CPIM ಆಕ್ರೋಶ. ಕೂಡಲೇ ಬೆಲೆ ಏರಿಕೆ ಇಳಿಸಲು ತಾಕೀತು. ಜನವರಿ 9ರಿಂದ KV ಶಂಕರಗೌಡ ನಾಟಕೋತ್ಸವ. 3 ದಿನಗಳ ನಾಟಕದ ಪೋಸ್ಟರ್ ಬಿಡುಗಡೆ. ಕರ್ನಾಟಕ ನಾಟಕ ಅಕಾಡೆಮಿ ಸಹಯೋಗ. ಪೂತಿನ ಟ್ರಸ್ಟ್ ವತಿಯಿಂದ ಹಲವು ಕಾರ್ಯಕ್ರಮ ರೂಪಿಸಲು ನಿರ್ಧಾರ. ಸಮಾಜಮುಖಿ ಕಾರ್ಯಕ್ಕೆ ಸಹಕಾರ ನೀಡುವ ಭರವಸೆ ನೀಡಿದ ಪೂತಿನ ಪುತ್ರಿ ಕೃಷ್ಣೇಗೌಡರ ನೇಮಕಕ್ಕೆ ಗಣ್ಯರ ಪ್ರಶಂಸೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ TV ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.